Jai Hind. Welcome to Classic Education YouTube channel. I am Mahesh Pundibij. So ನಿಮಗೆ ಗೊತ್ತೈತ್ರಿ RRB ಗ್ರೂಪ್ ಡಿ ಎಕ್ಸಾಮಿಗೆ ನಾವು ಪ್ರಿಪರೇಷನ್ ಮಾಡಾಕತ್ತೀವಿ. ಒಂದು ಸಿರೀಸ್ ಮಾಡ್ಕೋತ ಬಂದೀವಿ, ರೈಟ್? ಸೊ ಇವತ್ತ ನಾವು ಒಂದು ಹೊಸ ಟಾಪಿಕ್ನ ತೊಗೊಂಡು ಬಂದೀವಿ, ದಟ್ ಈಸ್ ಸ್ಪೀಡ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್. ಓಕೆ, ಟ್ರಿಗ್ನೋಮೆಟ್ರಿನೂ ಕಂಟಿನ್ಯೂ ಆಗ್ತೈತ್ರಿ. ಅಷ್ಟೀಗ ಟ್ರಿಗ್ನೋಮೆಟ್ರಿ ಮುಗ್ದೈತೆ ಅಂತ ತಿಳ್ಕೊಬೇಡ್ರಿ. ಓಕೆ, ಸೊ ಅದ್ರದ್ದು ಕ್ಲಾಸ್ ಸೆಪರೇಟ್ಲಿ ಬರ್ತಿರ್ತಾವೆ. ಓಕೆ, ಸೊ ಅದಕ್ಕೆ ನೀವು ತಮ್ಮನೆಲ್ಲ ನೋಡಿರ್ಬೇಕ್ರಿ ಇವತ್ತಿಂದ ಹೆಡ್ಡಿಂಗ್. ಸೊ ಅದು ಸ್ಪೀಡ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಐತ್ರಿ. ಓಕೆ, ಸೊ without wasting our time, let's start the class. Okay, so first speed, time and distance. So idrad nimaga basic formula ಎಲ್ಲರಿಗೂ ಗೊತ್ತಿರ್ತೈತ್ರಿ. ಈಗ ನೀವು 10th ಸ್ಟ್ಯಾಂಡರ್ಡ್ ತನಕ ಕಲ್ತೀರಿ ಅಂತಂದ್ರೆ ಸೊ ಡೆಫಿನೆಟ್ಲಿ ಇದ್ರದ ಒಂದು ಬೇಸಿಕ್ ಫಾರ್ಮುಲಾ ನಿಮಗೆ ಎಲ್ಲರಿಗೂ ಗೊತ್ತಿರ್ತೈತ್ರಿ. ಸೊ ಸ್ಪೀಡ್ ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್. ಹೌದ್ರಿ, ಡಿಸ್ಟೆನ್ಸ್ ಬೈ ಟೈಮ್. ಸೊ ಇದು ನಿಮ್ದು ಫಾರ್ಮುಲಾ ಐತಿ. ಆಮೇಲೆ ಈ ಫಾರ್ಮುಲಾ ಒಂದು ಕಂಡೀಷನ್ ನಮಗೆ ಗೊತ್ತೈತ್ರಿ. ಏನಂತ, ಒಂದ್ ವೇಳೆ ನಾವು ಡಿಸ್ಟೆನ್ಸ್ನ ಕಿಲೋಮೀಟರ್ಸ್ದಾಗ ಅಳದಿವ್ ಅಂತ ಅಡ್ಕೋರಿ. ಸೊ ಆ ಕೇಸ್ ಒಳಗೆ ನಾವು ಟೈಮ್ನ ಅವರ್ಸ್ ಒಳಗೆ ಅಳಿತೀವ್ರಿ, ಗಂಟೆ ಒಳಗೆ ಅಳಿತೀವಿ, ಹೌದಲ್ರಿ? ಆಮೇಲೆ ಸಪೋಸ್ ನಾವು ಈ ಡಿಸ್ಟೆನ್ಸ್ನ ಮೀಟರ್ಸ್ದಾಗ ಅಳದಿವ ಅಂತ ತಿಳ್ಕೊರಿ. ಮೀಟರ್ಸ್ದಾಗ ಅಳದಿದ್ವು ಅಂತಂದ್ರೆ ಅವಾಗ ನಾವು ಸಮಯನ, ಟೈಮ್ನ ಸೆಕೆಂಡ್ಸ್ದಾಗ ಅಳಿತೀವ್ರಿ, ರೈಟ್? ಸೊ ಇವು ಎರಡು ಏನದಾವ್ರಿ, ನಮ್ಮ ಸ್ಪೀಡ್ದು ಬೇಸಿಕ್ ಯೂನಿಟ್ಸ್ ಅದಾವ. ಸೊ ಒಂದು ಕಿಲೋಮೀಟರ್ ಪರ್ ಅವರ್, ಇನ್ನೊಂದು ಮೀಟರ್ ಪರ್ ಸೆಕೆಂಡ್. ಅಂದ್ರ ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೋರಿ ಯಾವಾಗ್ಲೂ. ಸೊ ಯಾವಾಗ ನೀವು ಡಿಸ್ಟೆನ್ಸ್ ನ ಕಿಲೋಮೀಟರ್ಸ್ ದಾಗ ಅಳಿತಿರಲ್ಲ, ಅವಾಗ ನೀವು ಇಲ್ಲಿ ಟೈಮಿಂಗ್ಸ್ ನ ಯಾವಾಗ್ಲೂ ಅವರ್ಸ್ ದಾಗ ಬರಿಬೇಕ್ರಿ. ಒಂದ್ ವೇಳೆ ನೀವು ಡಿಸ್ಟೆನ್ಸ್ ನ ಮೀಟರ್ಸ್ ದಾಗ ಅಳದಿರ ಅಂತ ತಿಳ್ಕೊರಿ. ಸೊ ಇದನ್ನ ನೀವು ಭಾಗ್ ಮಾಡ್ಬೇಕಾದ್ರ, ಸೊ ಸಮಯಲೆ ಭಾಗ್ ಮಾಡ್ಬೇಕಾದ್ರ, ಟೈಮ್ಲೆ ಭಾಗ್ ಮಾಡ್ಬೇಕಾದ್ರ, ಸೊ ಈ ಟೈಮ್ ನ ನೀವು ಸೆಕೆಂಡ್ಸ್ ದಾಗ ಇಡಕ್ ಟ್ರೈ ಮಾಡ್ರಿ. ಸೊ ಅವಾಗ ಅದು ಒಂದು ಪ್ರಾಪರ್ ಯೂನಿಟ್ ಆಫ್ ಸ್ಪೀಡ್ ಆಗ್ತೈತ್ರಿ, ಹೌದ್ರಿ? ಈಗ ನಮಗೆಲ್ಲ ಸ್ಪೀಡ್ ಅಂದ್ರೆ ಗೊತ್ತೈತ್ರಿ. ಈಗ ಎಕ್ಸಾಂಪಲ್ ಈಗ ನಾನು ಹೇಳೋದಾದ್ರ, ಸಪೋಸ್ ಈಗ ಯಾವ್ದೋ ಒಂದು ಬೈಕ್, ಈಗ ನನ್ನ ಕಡೆ ಒಂದು ಬೈಕ್ ಐತ್ರಿ. ಸೊ ಆ ಬೈಕ್ದ ಸ್ಪೀಡ್ ಓಕೆ 50 ಕಿಲೋಮೀಟರ್ಸ್ ಪರ್ ಅವರ್ ಐತೆ ಅಂತ ತಿಳ್ಕೊರಿ. ಸೊ ಈಗ ನಾ ಬೈಕ್ ಟ್ರಾವೆಲ್ ಮಾಡಾಕತ್ತೇನ್ರಿ, ಬೈಕ್ ಮ್ಯಾಗ ಅದೇನ್ರಿ. ಸೊ ಅದ್ರದ್ದು ಸ್ಪೀಡ್ 50 ಕಿಲೋಮೀಟರ್ ಪರ್ ಅವರ್ ಐತ್ರಿ. ಮೊದಲೇ ಮಾತ, ಈ ಸ್ಪೀಡ್ 50 ಕಿಲೋಮೀಟರ್ ಪರ್ ಅವರ್ ನನಗೆ ಏನನ್ನ ಹೇಳ್ತೈತಿ? ಸೊ ಏನ್ ಹೇಳ್ತೈತಪ್ಪ ಅಂತಂದ್ರ, ಸ್ವಲ್ಪ ನೀವು ಇದನ್ನ ಅಬ್ಸರ್ವ್ ಮಾಡಿದ್ರಿ ಅಂತಂದ್ರ, ಈಗ ನಿಮ್ಗೆ ಗೊತ್ತೈತ್ರಿ ತೆಳಗಡೆ ಏನೂ ಇಲ್ಲಂದ್ರು 1 ಇರ್ತೈತ್ರಿ, ಹೌದಲ್ರಿ? 50 ಬರ್ದೇನ್ರಿ ನಾನು. ಸೊ ತೆಳಗಡೆ ಏನೂ ಇಲ್ಲಂದ್ರು 1 ಇರ್ತೈತಿ. ಅಂದ್ರೆ ಇದ್ರ ಅರ್ಥ ಏನ್ರಿ? ಸೊ ಪ್ರತಿ 1 ಅವರಿಗೂ ಆ ಬೈಕ್ 50 ಕಿಲೋಮೀಟರ್ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡ್ತೈತಿ. ಪ್ರತಿ 1 ಅವರಿಗೂ ಆ ಬೈಕ್ 50 ಕಿಲೋಮೀಟರ್ ದೂರಿ ಡಿಸ್ಟೆನ್ಸ್ ನ ಟ್ರಾವೆಲ್ ಮಾಡ್ತೈತ್ರಿ, ಹೋಗ್ತೈತ್ರಿ. 50 ಕಿಲೋಮೀಟರ್ ಡಿಸ್ಟೆನ್ಸ್ ನ ಹೋಗ್ತೈತ್ರಿ. ಸೊ ಹಂಗಾದ್ರೆ ಇಲ್ಲಿದಿಂತ್ರ ಸಿಂಪಲ್ ಆಗಿ ನಿಮ್ಗೆ ಇದನ್ನು ಅರ್ಥ ಆಗ್ಬೋದಲ್ರಿ? ಅಂದ್ರೆ ಸಪೋಸ್ ಆ ಬೈಕ್ ಮ್ಯಾಗಿಂತ್ರ ನಾನು 2 ಅವರ್ ಹೋಗಿದ್ನಿ ಅಂತಂದ್ರ, ಸೊ ಟೋಟಲ್ ನ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದಂಗ ಆಕೈತ್ರಿ? 100 ಕಿಲೋಮೀಟರ್ ಕವರ್ ಮಾಡಿದಂಗ ಆಕೈತಿ, ಹೌದಾ? ಸೊ ನೋಡ್ರಿ, ಪ್ರತಿ 1 ಅವರಿಗೂ ಅದು 50 ಕಿಲೋಮೀಟರ್ಸ್ ಹೋಗ್ತೈತ್ರಿ. ನಾನು 2 ಅವರ್ ಹೋದ್ರ ರೀ ಅದು 100 ಕಿಲೋಮೀಟರ್ ಹೋಗ್ತೈತ್ರಿ. 3 ಅವರ್ ಹೋದ್ರ ರೀ 150 ಕಿಲೋಮೀಟರ್ಸ್ ಹೋಗ್ತೈತ್ರಿ. 4 ಅವರ್ ಹೋದ್ರ ರೀ 200 ಕಿಲೋಮೀಟರ್ಸ್ ಹೋಗ್ತೈತ್ರಿ, ರೈಟ್? ಸೊ ದಿಸ್ ಈಸ್ ದಿ ಬೇಸಿಕ್ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸ್ಪೀಡ್. ಅಂದ್ರೆ ಸ್ಪೀಡ್ ನ ನಾವ್ ಯಾವ ರೀತಿ ಅರ್ಥ ಮಾಡ್ಕೋತೀವ್ರಿ, ಈ ರೀತಿ ನಾವು ಅರ್ಥ ಮಾಡ್ಕೋತೀವಿ. ಅಥವಾ ಸಿಂಪಲ್ ಆಗಿ ಇನ್ನೊಂದು ಎಕ್ಸಾಂಪಲ್ ನಾನು ಇನ್ನೊಂದು ಯೂನಿಟ್ ದಿಂತ್ರ ಕೊಡೋದಾದ್ರ, ಈಗ ನಾ ಹೇಳಿನ್ರಿ ಇನ್ನೊಂದು ಯೂನಿಟ್ ಏನೈತ್ರಿ ಸ್ಪೀಡ್ ಅದ, ಮೀಟರ್ ಪರ್ ಸೆಕೆಂಡ್, ಹೌದ್ರಿ? ಸೊ ಮೀಟರ್ ಪರ್ ಸೆಕೆಂಡ್ ಒಳಗೆ ನೋಡೋದಾದ್ರ, ಹಂಗ ಎಕ್ಸಾಂಪಲ್ಗೆ ಸಪೋಸ್ ನಾನು ಹೇಳ್ತೇನ್ರಿ, ಯಾವ್ದೋ ಒಂದು ಕಾರ್ ಅಥವಾ ಒಂದು ಬಾಡಿ ಐತ್ರಿ, ಅಥವಾ ಯಾವುದೋ ಒಂದು ವಸ್ತು ಅದರದ್ದು ಸ್ಪೀಡ್ 20 ಮೀಟರ್ ಪರ್ ಸೆಕೆಂಡ್ ಐತ ಅಂತ ಅನ್ಕೋರಿ. 20 ಮೀಟರ್ ಪರ್ ಸೆಕೆಂಡ್. ಸೊ ಇದು ಏನ್ ಹೇಳಾಕತೈತ್ರಿ? ಸೊ ನೋಡ್ರಿ, ತಳಗಡೆ ಏನೂ ಇಲ್ಲ ಅಂದ್ರೂ 1 ಇರ್ತೈತ್ರಿ,
ಅಂದ್ರೆ ಇದರ ಅರ್ಥ ಏನ್ರಿ, ಪ್ರತಿಯೊಂದು ಸೆಕೆಂಡಿಗೆ ಆ ಬಾಡಿ ಅಥವಾ ಆ ಕಾರ 20 ಮೀಟರ್ ಡಿಸ್ಟೆನ್ಸ್ ಹೋಗ್ತೈತ್ರಿ. ಪ್ರತಿಯೊಂದು ಸೆಕೆಂಡಿಗೂ ಆ ಕಾರ 20 ಮೀಟರ್ ಡಿಸ್ಟೆನ್ಸ್ ಹೋಗ್ತೈತ್ರಿ. ಅಂದ್ರೆ ಸಪೋಸ್ ನಾ 2 ಸೆಕೆಂಡ್ಸ್ ಟ್ರಾವೆಲ್ ಮಾಡಿದ್ನಿ ಅಂತಂದ್ರ ರೀ 40 ಮೀಟರ್ ಹೋಗಿರ್ತೈತ್ರಿ. 3 ಸೆಕೆಂಡ್ಸ್ ಟ್ರಾವೆಲ್ ಮಾಡಿದ್ನಿ ಅಂದ್ರ 60 ಮೀಟರ್ ಹೋಗಿರ್ತೈತ್ರಿ. ಹೌದಲ್ರಿ? ಸೊ ಈ ರೀತಿ ನಾವು ಏನ್ ಮಾಡಬಹುದಪ್ಪ ಅಂತಂದ್ರ ಸ್ಪೀಡ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಬೋದ್ರಿ. ಸೊ ಏನ್ ಹೇಳ್ತೈತ್ರಿ, ಪ್ರತಿಯೊಂದು ಸೆಕೆಂಡಿಗೆ ಅದು 20 ಮೀಟರ್ ಹೋಗ್ತೈತ್ರಿ. ಕಾರ್ ಇರ್ಬೋದ್ರಿ, ಬೈಕ್ ಇರ್ಬೋದು, ಏನೋ ಇರ್ಬೋದ್ರಿ. ಸೊ 1 ಸೆಕೆಂಡಿಗೆ 20 ರೀ, 2 ಸೆಕೆಂಡಿಗೆ 40 ಆಗ್ತೈತ್ರಿ, 3 ಸೆಕೆಂಡಿಗೆ 60 ಮೀಟರ್ಸ್ ಹೋಗಿರ್ತೈತ್ರಿ. ಓಕೆ, 4 ಸೆಕೆಂಡ್ಸಿಗೆ 80 ಮೀಟರ್ ಹೋಗ್ತೈತ್ರಿ. ರೈಟ್, ಅಂಡ್ ಸೋ ಆನ್. ಓಕೆ, ಸೊ ಈ ರೀತಿ ನಾವು ಸ್ಪೀಡ್ ನ ಅರ್ಥ ಮಾಡ್ಕೋಬಹುದು. ರೈಟ್, ಓಕೆ. ಈಗ ಒಂದು ಪ್ರಾಬ್ಲಮ್ ಏನಪ್ಪಾ ಸ್ಟೂಡೆಂಟ್ಸಿಗೆ, ಬಹಳಷ್ಟು ಜನಕ್ಕೆ ಒಂದು ಪ್ರಾಬ್ಲಮ್ ಏನ್ರಿ, ಸರ್ ಇದು ಏನು ಕಿಲೋಮೀಟರ್ ಪರ್ ಅವರ್ ಅಂತ ನೀವು ಹೇಳಿದಿರಲ್ಲ, ಈ ಕಿಲೋಮೀಟರ್ ಪರ್ ಅವರ್ ಇದ್ದಿದ್ದನ್ನ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡೋದ್ರಿ. ಯಾಕಂದ್ರೆ ಕನ್ವರ್ಟ್ ಮಾಡ್ಬೇಕಾಗ್ತೈತ್ರಿ, ಹೌದಲ್ರಿ? ಅಥವಾ ಮೀಟರ್ ಪರ್ ಸೆಕೆಂಡ್ ಇದ್ದಿದ್ದನ್ನ ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡ್ಬೇಕ್ರಿ. ಈಗ ನೀವು ಬುಕ್ಸ್ ನಾಗೆಲ್ಲ ನೋಡಿರ್ತೀರಿ. ಸೊ 5/18 ಮಲ್ಟಿಪ್ಲೈ ಮಾಡ್ಬೇಕ್ರಿ, ಇಲ್ಲ ಇದನ್ನ ಮಾಡ್ಬೇಕಾದ್ರೆ 18/5 ಮಲ್ಟಿಪ್ಲೈ ಮಾಡ್ಬೇಕ್ರಿ. ಹೌದಾ? ಸೊ ಕೆಲವೊಂದ್ಸಲ ನಾವು ಆಫ್ಲೈನ್ ಒಳಗೆ ಕ್ಲಾಸಸ್ ತಗೋಬೇಕಾದ್ರೆ ಸ್ಟೂಡೆಂಟ್ಸ್ ಬಂದು ಹೇಳ್ತಾರೆ, ಸರ್ ಎಲ್ಲಿ 5/18 ಮಲ್ಟಿಪ್ಲೈ ಮಾಡ್ಬೇಕು, ಎಲ್ಲಿ 18/5 ಮಲ್ಟಿಪ್ಲೈ ಮಾಡ್ಬೇಕು, ದೊಡ್ಡ ಕನ್ಫ್ಯೂಷನ್ ಸರ್ ನಮಗದ. ಹೌದಾ? ರೈಟ್. ಸೊ ಅದ್ರ ಬಗ್ಗೆನೂ ಮಾತಾಡೋಣ, ಟೆನ್ಷನ್ ತಗೋಬೇಡ್ರಿ. ಓಕೆ, ಅದಕ್ಕೆ ನಾವೊಂದು ಸಿಂಪಲ್ ಅಂದ್ರೆ ಈಗ ನಾ ಹೇಳಿನಲ್ಲ, ಸೊ ಬಹಳಷ್ಟು ಜನ ಇಲ್ಲಿ ITI 10th ಮುಗಿಸಿದವ್ರು ಅದಿರಿ, ಫಸ್ಟ್ ಟೈಮ್ ಮ್ಯಾಥ್ಸ್ ಕಲಿಯಾಕತ್ತೀರಿ. ಓಕೆ, ಸೊ ಇದು ಕನ್ವರ್ಷನ್ ಬಹಳ ಸಿಂಪಲ್ ಮೆಥಡ್ದಾಗ ನಾನು ನಿಮಗೆ ಹೇಳಿಕೊಡ್ತೇನೆ. ಓಕೆ, ರೈಟ್. ಬಟ್ ಈಗ ನಾವ್ ಏನ್ ಮಾಡೋಣ್ರಿ, ಇದಿಷ್ಟ ಪಾರ್ಟ್ ನಾವ್ ಏನ್ ಡಿಸ್ಕಸ್ ಮಾಡಿದೀವಲ್ಲ ಈಗ, ಯಾವ್ದು ಹೇಳ್ರಿ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಓಕೆ, ಇದಿಷ್ಟು ಪಾರ್ಟ್ ನಾವ್ ಏನ್ ಡಿಸ್ಕಸ್ ಮಾಡಿವ್ ನೋಡ್ರಿ ಈಗ. ಸೊ ಈಗ ಇಷ್ಟ ಪಾರ್ಟ್ ಮ್ಯಾಗಿಂತ ಏನೇನ್ ಕ್ವಶನ್ಸ್ ನಮ್ಮ ಎಕ್ಸಾಮ್ಸ್ ಒಳಗೆ ಬಂದಿದಾವು ಅದನ್ನ ಸ್ವಲ್ಪ ನಾವು ನೋಡ್ಕೊಳ್ಳೋಣ. ಓಕೆ, ಇಷ್ಟ ಪಾರ್ಟ್ ಇದಕ್ ಬರೋಣಂತ್ರಿ. ಕಿಲೋಮೀಟರ್ ಪರ್ ಅವರ್ ಟು ಮೀಟರ್ ಪರ್ ಸೆಕೆಂಡ್ ಹೆಂಗ್ ಕನ್ವರ್ಟ್ ಮಾಡೋದ್ರಿ, ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಹೆಂಗ್ ಕನ್ವರ್ಟ್ ಮಾಡೋದ್ರಿ, ಅದನ್ನು ಡಿಸ್ಕಸ್ ಮಾಡೋಣ್ರಿ. ಓಕೆ, ಬಟ್ ಈಗ ಸದ್ಯದ ಮಟ್ಟಿಗೆ ಬೇಸಿಕ್ ಲೆವೆಲ್ ದಿಂತ ನಮ್ಮ ಎಕ್ಸಾಮ್ಸ್ ಒಳಗೆ ಕ್ವಶನ್ಸ್ ಬಂದಿದಾವೇನ್ರಿ? ಎಸ್, ಬಂದಿದಾವ್ರಿ. ಸೊ ಏನೇನ್ ಬಂದಾವ್ರಿ ಅದನ್ನ ಒಂದ್ ಸ್ವಲ್ಪ ನೋಡ್ಕೊಳ್ಳೋಣ್ರಿ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡ್ರಿ. ಓಕೆ, ಇದು ನಿಮ್ಮ RRB ಗ್ರೂಪ್ ಡಿ ಬಹಳ ರೀಸೆಂಟ್ ಎಕ್ಸಾಮ್ ಒಳಗೆ ಬಂದಿರೋ ಕ್ವಶನ್. ಓಕೆ, 2022 ಒಳಗಡೆ. ಓಕೆ, ಸೊ ಏನ್ ಕೊಟ್ಟಾನ ನೋಡ್ರಿ. ಈಗ ಇಲ್ಲಿ ಕ್ವಶನ್ ಒಳಗೆ ಏನ್ ಕೊಟ್ಟಾನ್ರಿ, ಸೊ ರಶ್ಮಿಕಾ ಹ್ಯಾಡ್ ಟು ಟ್ರಾವೆಲ್ 612 kilometers in a car traveling at a certain speed. Okay, if she reached her destination in 9 hours, then find the speed of the car. ಇಲ್ಲಿ ನೋಡ್ರಿ, ಈಗ ಏನಾಗೈತ್ರಿ, ಒಬ್ರು ಪರ್ಸನ್ ಓಕೆ ಒಂದು ಕಾರ್ದಾಗ ಅವ್ರು ಟ್ರಾವೆಲ್ ಮಾಡಾಕತ್ತಾರ್ರಿ. ಓಕೆ, ಒಂದು ಸ್ಪೀಡ್, ಒಂದು ಪರ್ಟಿಕ್ಯುಲರ್ ಸ್ಪೀಡ್ಲಿ ಅವ್ರು ಟ್ರಾವೆಲ್ ಮಾಡಾಕತ್ತಾರ್ರಿ, ಹೋಗ್ತಿದಾರ್ರಿ. ಸೊ ಅವರು 612 ಕಿಲೋಮೀಟರ್ ಡಿಸ್ಟೆನ್ಸ್ ನ, ಆ ಕಾರ್ 612 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಾಕ ಎಷ್ಟು ಟೈಮ್ ತಗೊಂಡೈತಂತ್ರಿ? 9 ಅವರ್ಸ್ ತಗೊಂಡೈತಂತ್ರಿ, 9 ತಾಸು ತಗೊಂಡೈತಂತ್ರಿ, 9 ಗಂಟೆ ತಗೊಂಡೈತಂತ್ರಿ. ಸೊ ಹಂಗಾದ್ರ ಆ ಕಾರದ ಸ್ಪೀಡ್ ಎಷ್ಟೈತಿ ಅಂತ ಕೇಳಿದ್ದಾನೆ ನೋಡ್ರಿ. ಎಷ್ಟು ಬೇಸಿಕ್ ಕ್ವಶನ್ ಕೇಳಿದ್ದಾನ್ರಿ, ಹೌದಾ? ಸೊ ಇಲ್ಲಿ ಸಿಂಪ್ಲಿ ನಾವು ಏನ್ ಮಾಡೋದು ಹೇಳ್ರಿ, ಏನಿಲ್ರಿ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಈ ಫಾರ್ಮುಲಾ ಯೂಸ್ ಮಾಡೋಣ್ರಿ. ಈಗ ಜಸ್ಟ್ ಕಲ್ತೀವಲ್ಲ ಇದನ್ನ. ಆಮೇಲೆ ನಾ ಏನ್ ಹೇಳಿದೀನ್ರಿ, ಡಿಸ್ಟೆನ್ಸ್ ಒಂದ್ ವೇಳೆ ಕಿಲೋಮೀಟರ್ದಾಗ ಇತ್ತಪ್ಪ ಅಂತಂದ್ರ ನಾವು ಟೈಮ್ ಎದ್ರೊಳಗೆ ಬರಿಬೇಕ್ರಿ, ಅವರ್ಸ್ದಾಗ ಬರಿಬೇಕ್ರಿ. ಸೊ ಈಗ ನಮ್ದು ಡಿಸ್ಟೆನ್ಸ್ ಕಿಲೋಮೀಟರ್ಸ್ ದಾಗ ಐತ್ರಿ, ಟೈಮ್ಸ್ ಅವರ್ಸ್ ದಾಗ ಐತ್ರಿ, ಅಂದ್ರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆತ್ರಿ. ಓಕೆ, ಸೊ ಈಗ ಸೀದಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ್ರಿ. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಎಷ್ಟೈತ್ರಿ, 612 ಐತ್ರಿ, ಡಿವೈಡೆಡ್ ಬೈ ಎಷ್ಟೈತಿ, 9. ಓಕೆ, ಸೊ ಈಗ ಇದನ್ನ ಕಟ್ತಾ ಹೊಡಿರಿ. ಸೊ ಮೊದಲು ಕಟ್ತಾ ಹೋಗ್ತೈತಿನಿಲ್ಲ, ಹೋಗ್ತೈತ್ರಿ. ಯಾಕಂದ್ರೆ ನೋಡ್ರಿ, ಇದು 9 ಭಾಗ ಆಗ್ತೈತ್ರಿ. ಸೊ ನೋಡ್ರಿ, ಹಳೆ ಒಂದು ಕ್ಲಾಸ್ ಒಳಗಡೆ ನಂಬರ್ ಸಿಸ್ಟಮ್ ಹೇಳ್ಬೇಕಾದ್ರೆ ನಾ ಹೇಳಿನ್ರಿ, ಒಂದು ಸಂಖ್ಯೆ ಯಾವ್ದಾದ್ರು 9 ಭಾಗ ಹೋಗಿತ್ತಂತಂದ್ರ ಅದ್ರದ್ದು ಡಿಜಿಟ್ ಸಮ್ ಎಷ್ಟ್ ಇರ್ತೈತ್ರಿ, 9 ಇರ್ತೈತ್ ಅಂತ ಹೇಳಿನ್ರಿ. ಸೊ ಇದರ ಡಿಜಿಟ್ ಸಮ್ ನೋಡಿದ ತಕ್ಷಣ ಗೊತ್ತಾಗ್ತೈತ್ರಿ 9 ಐತ್ ಅಂತ ಹೇಳಿ. 6 + 1 7, 7 + 2 9. ಅಂದ್ರೆ ಇದರ ಅರ್ಥ ಏನ್ರಿ, ಇದು ಪೂರಾ ಭಾಗ ಆಕೈತ್ರಿ. ರೈಟ್,
ಓಕೆ, ಸೊ ಪೂರಾ ಭಾಗ ಮಾಡೋಣ್ರಿ ಇದನ್ನ ಎಷ್ಟರಲ್ಲೇ 9 ಭಾಗ ಮಾಡೋಣ್ರಿ. ಸೊ ಈಗ ನಿಮ್ಗೆ ಗೊತ್ತೈತ್ರಿ 9 1s, ಓಕೆ. ಸೊ 9 6 54 ಬರ್ತೈತ್ರಿ, ಹೌದಾ. 7 ಉಳಿತ್ರಿ, ಮುಂದ್ 2 ಐತಿ, ಸೊ 72. ಸೊ 9 8 72. ಸೊ ಎಷ್ಟು ಬರ್ತೈತ್ರಿ? 68 ಕಿಲೋಮೀಟರ್ ಪರ್ ಅವರ್. ಸೊ ಹಂಗಾರ ಆ ಕಾರದ ಸ್ಪೀಡ್ ಎಷ್ಟೈತಿ ಹೇಳ್ರಿ? 68 ಕಿಲೋಮೀಟರ್ ಪರ್ ಅವರ್ ಐತಿ. ಸೊ ಈಗ ನೀವು ಆಪ್ಷನ್ಸ್ ನೋಡಿದ್ರಿ ಅಂದ್ರೆ ಆಪ್ಷನ್ ಎ ಏನೈತಲ್ಲ ಇದು ನಿಮ್ದ ಕರೆಕ್ಟ್ ಆನ್ಸರ್, ರೈಟ್. ಸೊ ಈ ರೀತಿ ನೀವು ಇದನ್ನ ಮಾಡಬಹುದು. ಓಕೆ, ಸೊ ITI ಆದವ್ರು ಸ್ವಲ್ಪ ನೀವು ಮಗ್ಗಿ ಬಹಾಟ್ ಮಾಡ್ಬೇಕಪ್ಪ. ಓಕೆ, ಸೊ ಈಗ ಸಡನ್ ಆಗಿ ನಿಮಗ ಸರ್ ಹೆಂಗ್ ಕಡ್ತಾ ಹೊಡೆದ್ರು ಅಂತ ನಿಮ್ಗೆ ಗೊತ್ತಾಗಿರಕ್ಕಿಲ್ಲ. ಓಕೆ, ಬಟ್ ನೋಡ್ರಿ ಬಹಳ ಸಿಂಪಲ್ ಐತ್ರಿ. ಸೊ 9 6 54 54 ರೀ. ಸೊ 61 54 ಕಳೆದ್ರೆ ಎಷ್ಟು ಉಳಿತೈತ್ರಿ? 7 ಉಳಿತೈತ್ರಿ. ಓಕೆ, ಆಮೇಲೆ ಇಲ್ಲಿ 2 ಉಳಿದೈತ್ರಿ. ಸೊ 72 9 ಮಗ್ಗಿ ಒಳಗೆ 72 ಎಷ್ಟಕ್ಕೆ ಬರ್ತೈತ್ರಿ? 8ಕ್ಕೆ ಬರ್ತೈತ್ರಿ. ಓಕೆ, ಸೊ ಇಲ್ಲಿ ಎಷ್ಟು ಬರ್ತೈತ್ರಿ? 68 ಕಿಲೋಮೀಟರ್ಸ್ ಪರ್ ಅವರ್. ಸೊ 68 ಕಿಲೋಮೀಟರ್ಸ್ ಪರ್ ಅವರ್ ಏನೈತಿ ನೋಡ್ರಿ, ಇದು ನಿಮ್ದ ಆನ್ಸರ್ ಆಗ್ತೈತ್ರಿ. ಓಕೆ, ಸೊ ಇದು RRB ಗ್ರೂಪ್ ಡಿ ಎಕ್ಸಾಮ್ಸ್ ಒಳಗೆ ಬಂದಿದೆ. ಬಟ್ ಎಕ್ಸಾಮ್ ಒಳಗೆ ನೋಡ್ರಿ ಇದು ಫಾರ್ಮುಲಾ ಏನ್ ಬರ್ದಿನಲ್ಲ, ಸೊ ಇದನ್ನ ಆಕ್ಚುಲಿ ನೀವು ಬರೆಯೋದು ಅವಶ್ಯಕತೆ ಇಲ್ರಿ ಎಕ್ಸಾಮ್ ಒಳಗಡೆ. ಓಕೆ, ಸೊ ಅದು ಮೈಂಡ್ ಒಳಗೆ ಇರ್ಬೇಕ್ರಿ. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಏನೈತಲ್ಲ ಇದು ಮೈಂಡ್ ಒಳಗೆ ಪ್ರಿಂಟ್ ಇರ್ಬೇಕ್ರಿ ಅದು. ಸೊ ಡೈರೆಕ್ಟ್ಲಿ ನೀವು ಅದ ಡಿಸ್ಟೆನ್ಸ್ ನ ನೋಡಿ ಇಲ್ಲೇ ಅದನ್ನ ಭಾಗ ಮಾಡ್ಬೇಕ್ರಿ. ಸೊ ಡೈರೆಕ್ಟ್ಲಿ ನಿಮಗೆ ಏನ್ ಬರ್ತೈತ್ರಿ? 68 ಕಿಲೋಮೀಟರ್ಸ್ ಪರ್ ಅವರ್ ಬರ್ತೈತ್ರಿ. ಬಟ್ ನಾ ಬರ್ದೇನ್ರಿ ಸ್ವಲ್ಪ ನಿಮ್ಗೆ ಅರ್ಥ ಆಗಲಿ ಅಂತೇಳಿ, ರೈಟ್. ಸೊ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಇಲ್ಲೇನ್ ಹೇಳ್ತಾನೆ ನೋಡ್ರಿ, ಚಕ್ರವರ್ತಿ ಇವ್ರ ಏನ್ ಮಾಡ್ತಾರ್ರಿ, ಒಂದು ಕಾರ್ನ ಡ್ರೈವ್ ಮಾಡಕತ್ತಾರ್ರಿ. ಅದರದ್ದು ಸ್ಪೀಡ್ ಎಷ್ಟೈತಪ್ಪ ಅಂದ್ರ 52 ಕಿಲೋಮೀಟರ್ ಪರ್ ಅವರ್ ಐತಿ. ಅದರದ್ದು ವೇಗ ಸ್ಪೀಡ್ ಎಷ್ಟೈತ್ರಿ? 52 ಕಿಲೋಮೀಟರ್ ಪರ್ ಅವರ್ ಐತಿ. ಈ ಕ್ವಶನ್ ಏನ್ ಕೇಳ್ತಾನ್ರಿ ಅವ, ಹೌ ಮಚ್ ಟೈಮ್ ವಿಲ್ ಇಟ್ ಟೇಕ್ ಟು ಕವರ್ 364 ಕಿಲೋಮೀಟರ್ಸ್ ಅಂತ ಕೇಳ್ತಾನ್ರಿ. ಅಂದ್ರೆ ನೋಡ್ರಿ ಒಂದು ಕಾರ್ ಐತ್ರಿ, ಅದರದ್ದು ಸ್ಪೀಡ್ 52 ಕಿಲೋಮೀಟರ್ ಪರ್ ಅವರ್ ಐತ್ರಿ. ಸೊ ಒಂದ್ ವೇಳೆ ಅದು 364 ಕಿಲೋಮೀಟರ್ಸ್ ಹೋಗ್ಬೇಕಪ್ಪ ಅಂತಂದ್ರ, ಆ ಕಾರ್ 364 ಕಿಲೋಮೀಟರ್ಸ್ ಹೋಗ್ಬೇಕಪ್ಪ ಅಂತಂದ್ರ ಅದು ಎಷ್ಟು ಸಮಯ ತಗೊಂತೈತಿ, ಎಷ್ಟು ಟೈಮ್ ತಗೊಂತೈತಿ ಅಂತ ಕ್ವಶನ್ ಕೇಳ್ಯಾರ. ಸೊ ಹೇಳ್ರಿ, ಏನ್ ಬಹಳ ಹೈ ಲೆವೆಲ್ ಕ್ವಶನ್ ಐತೇನ್ರಿ? ಇಲ್ಲ ಸರ್, ಬೇಸಿಕ್ ಕ್ವಶನ್ ಐತಿ. ಯಾವ್ದು ಇಲ್ಲಿ ಇನ್ನೂ ಕನ್ವರ್ಷನ್ ಮಾಡೋದು ಬಂದಿಲ್ರಿ, ಅದ್ರ ಮತ್ ಸ್ಟೆಪ್ ವೈಸ್ ಹೋಗುಣ್ರಿ ನಾವು. ಸೊ ಈಗ ಇಲ್ಲೂ ಫಾರ್ಮುಲಾ ನಮ್ದು ಏನ್ ಯೂಸ್ ಆಗ್ತೈತ್ರಿ? ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಯೂಸ್ ಆಗ್ತೈತ್ರಿ. ಸೊ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಬಟ್ ನಾ ಏನ್ ಹೇಳಿನ್ರಿ, ಒಂದ್ ಕೇರ್ ನೀವು ಏನ್ ತಗೋರಿ, ಒಂದ್ ವೇಳೆ ಡಿಸ್ಟೆನ್ಸ್ ಕಿಲೋಮೀಟರ್ಸ್ ದಾಗ ಇತ್ತಂತ ತಿಳ್ಕೋರಿ, ಟೈಮ್ಸ್ ನ ನೀವ್ ಏನ್ ಮಾಡ್ರಿ ಅವರ್ಸ್ ದಾಗ ಬರ್ರಿ. ಒಂದ್ ವೇಳೆ ಈ ಡಿಸ್ಟೆನ್ಸ್ ಏನಾದ್ರೂ ಮೀಟರ್ಸ್ ದಾಗ ಇತ್ತಂತ ತಿಳ್ಕೋರಿ, ಅವಾಗ ನೀವು ಟೈಮ್ ನ ಸೆಕೆಂಡ್ಸ್ ಒಳಗ್ ತಗೋರಿ. ಅರ್ಥ ಐತ್ರಿ? ಸೊ ಇದ್ರದಿಷ್ಟು ಕಾಳಜಿ ತಗೋರಿ. ಮುಂದ್ ಬರುವಂತ ಪ್ರಾಬ್ಲಮ್ಸ್ ಹೆಂಗ್ ಬರ್ತಾವ್ರಿ? ಈಗ ರಿಲೇಟಿವ್ ಸ್ಪೀಡ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಬರ್ತೈತ್ರಿ, ಅದ ಮುಂದೆ ನಾವು ಡಿಸ್ಕಸ್ ಮಾಡೋಣ್ರಿ. ಸೊ ಅಲ್ಲಿ ಕೆಲವೊಂದ್ಸಲ ಕ್ವಶನ್ಸ್ ಹಿಂಗ್ ಬರ್ತಾವ್ರಿ. ಓಕೆ, 24 ಮೀಟರ್ಸ್ ಅಂತ ಕೊಟ್ಟಿರ್ತಾನ್ರಿ, ಬಟ್ ಟೈಮಿಂಗ್ಸ್ ನಮಗೆ ಏನ್ ಮಾಡ್ತಾನ್ರಿ 12 ಸೆಕೆಂಡ್ಸ್ ಅಂತ ಕೊಡಂಗಿಲ್ರಿ, 12 ಮಿನಿಟ್ಸ್ ಅಂತ ಕೊಡ್ತಾನ್ರಿ ಕೆಲವೊಂದ್ಸಲ. ಓಕೆ, ಅಥವಾ 240 ಮೀಟರ್ 12 ಮಿನಿಟ್ಸ್ ಅಂತ ಕೊಡ್ತಾನ್ರಿ. ಓಕೆ, ಸೊ ಅವಾಗ ಮುಂದವೆಲ್ಲ ಕನ್ವರ್ಷನ್ಸ್ ಯಾವ ರೀತಿ ಮಾಡ್ಬೇಕು ಅದನ್ನ ಮುಂದ್ ಪಾರ್ಟ್ ಅದನ್ನ ಡಿಸ್ಕಸ್ ಮಾಡೋಣ್ರಿ. ಬಟ್ ಈ ಸದ್ಯದ ಮಟ್ಟಿಗೆ ನೀವು ಈ ಪಾಯಿಂಟ್ ನ ನೀಟಾಗಿ ಅರ್ಥ ಮಾಡ್ಕೊಂಡ್ಬಿಡ್ರಿ. ಓಕೆ, ಸೊ ಏನ್ ಹೇಳ್ರಿ, ಡಿಸ್ಟೆನ್ಸ್ ನ ಕಿಲೋಮೀಟರ್ಸ್ ದಾಗ ಟೈಮ್ ನ ನೀವು ಅವರ್ಸ್ ದಾಗ ಬರಿಬೇಕ್ರಿ. ಡಿಸ್ಟೆನ್ಸ್ ಮೀಟರ್ಸ್ ದಾಗ ಇದ್ದಾಗ ಟೈಮ್ ನ ಸೆಕೆಂಡ್ಸ್ ದಾಗ ಬರಿಬೇಕ್ರಿ. ಸಿಂಪಲ್. ಓಕೆ, ಸೊ ಈಗ ಇಲ್ಲಿ ನೋಡ್ರಿ, ಸ್ಪೀಡ್ ನಮಗ ಈ ಸಲ ಈ ವ್ಯಾಲ್ಯೂ ಕೊಟ್ಟಿದಾರ್ರಿ. ಸೊ ಸ್ಪೀಡ್ ಎಷ್ಟೈತ್ ನೋಡ್ರಿ, ಅಥವಾ ನೀವ್ ಏನ್ ಮಾಡ್ರಿ, ನಿಮಗ ಟೈಮ್ ಕಂಡು ಹಿಡಿಬೇಕಾಗೈತ್ರಿ. ಸೊ ಟೈಮ್ ಅಂದ್ರ ಇದನ್ನ ಇಲ್ಲಿ ಕಳಿಸ್ರಿ. ಸೊ ಇಲ್ಲಿ ಸ್ಪೀಡ್ ತೆಳಗಡೆ ಬರ್ತೈತ್ರಿ. ಸೊ ಟೈಮ್ ಇಸ್ ಈಕ್ವಲ್ ಟು, ಓಕೆ, ಸೊ ಇಲ್ಲಿ ಬರೀ ನೋಡ್ರಿ, ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಆಕತ್ರಿ. ಏನಾಕತ್ರಿ? ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ ಡಿಸ್ಟೆನ್ಸ್ ಎಷ್ಟು ಕೊಟ್ಟಾನ ನೋಡ್ರಿ ಅವ? 364 ಕೊಟ್ಟಾನ್ರಿ. 364 ಕೊಟ್ಟಾನ್ರಿ ಡಿವೈಡೆಡ್ ಬೈ. ಸೊ ಸ್ಪೀಡ್ ಎಷ್ಟೈತ್ ನೋಡ್ರಿ ಇಲ್ಲಿ? 52. ಹೌದಾ? ರೈಟ್. ಸೊ ಈಗ ಇದನ್ನ ನೀವು ಭಾಗ ಮಾಡ್ಬೇಕಾಗಿತ್ತು. ಈಗ ನೀವು ಅನ್ಬೋದು ಸರ್ ಎಷ್ಟು ದೊಡ್ಡದು ಭಾಗ ಮಾಡ್ಬೇಕ್ರಿ? ಹೌದಾ? ಇದಕ್ಕೊಂದು ಸಣ್ಣ ಟೆಕ್ನಿಕ್ ಹೇಳ್ತೇನ್ರಿ ನಿಮಗೆ. ಓಕೆ, ಒಂದ್ ಸಣ್ಣ ಟೆಕ್ನಿಕ್. ಬಟ್ ಇದು ಎವ್ರಿ ಟೈಮ್ ವರ್ಕ್ ಆಗಂಗಿಲ್ರಿ. ಬಟ್ ಎಲ್ಲಿ ವರ್ಕ್ ಆಗ್ತೈತಿ ಅಲ್ಲಿ ಯುಟಿಲೈಸ್ ಮಾಡ್ಕೋರಿ. ಸಿಂಪಲ್. ಈಗ ಈ ದೊಡ್ಡ ನಂಬರ್ಸ್ ನ ಭಾಗ ಮಾಡ್ಬೇಕಾದ್ರೆ ನೀವ್ ಏನ್ ಮಾಡ್ರಿ, ಯಾವಾಗ್ಲೂ ಇದಕ್ಕೆ ನಾವು ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಯಾವಾಗ್ಲೂ ಏನ್ ಮಾಡಿ ಗೊತ್ತೇನ್ರಿ, ಇದರದ್ದು ಕೊನೆಯ ಸಂಖ್ಯೆ ಮತ್ತ ಈ ಮೇಲ್ಗಡೆ ಇರುವಂತ ಕೊನೆಯ ಸಂಖ್ಯೆ ಇದನ್ನ ಇಷ್ಟ ನೋಡ್ರಿ.
ಉಳ್ಕಿದೇನ್ ನಂಬರ್ ನೋಡಕ್ ಹೋಗ್ಬೇಡ್ರಿ. ನೋಡ್ರಿ ಇನ್ನೊಂದ್ಸಲ ಏನ್ ಹೇಳ್ರಿ, ಇದ್ರದ್ದು ಕೊನೆ ಸಂಖ್ಯೆ ಮತ್ತ ಇದ್ರದ್ದು ಕೊನೆ ಸಂಖ್ಯೆ ಅಂದ್ರೆ ಇದ್ರದ್ದು ಯೂನಿಟ್ ಡಿಜಿಟ್ ಮತ್ತೆ ಇದ್ರದ್ದು ಯೂನಿಟ್ ಡಿಜಿಟ್ ನೋಡ್ರಿ. ಹೌದಾ? ಈಗ ನನಗ್ ಹೇಳ್ರಿ, ಈಗ ಇದು 2 ಐತಿ, ಇದು 4 ಐತಿ, ಇದು 2ರ ಮಗ್ಗಿ ಒಳಗಡೆ 4 ಯಾವಾಗ ಬರ್ತೈತಿ ನೋಡ್ರಿ. 2ರ ಮಗ್ಗಿ ಒಳಗಡೆ 4 ಯಾವಾಗ ಬರ್ತೈತಿ ನೋಡ್ರಿ. ಸೊ ಸರ್ ನೀವೇನ್ ಹೇಳತ್ತೀರಿ, 2ರಲ್ಲೇ ಬರ್ತೈತ್ರಿ. ಹೌದಾ? 2 ಒಂದ ಅಲ್ರಿ, ಇನ್ನೊಂದ್ಸಲ ಬರ್ತೈತಿ. ಯಾವಾಗ ಹೇಳ್ರಿ? 7ರಲ್ಲಿ ನೋಡ್ರಿ. 2 4 ರೀ, 2 7 14. ಸೊ ಅಲ್ಲೂ ಲಾಸ್ಟ್ ಡಿಜಿಟ್ ಏನ್ ಬರ್ತೈತ್ರಿ? 4. ಈಗ ನೀವು ಆಪ್ಷನ್ಸ್ ನ ನೀಟಾಗಿ ನೋಡಿದ್ರಿ ಅಂತ ತಿಳ್ಕೊರಿ. ಸೊ ಆಪ್ಷನ್ಸ್ ಒಳಗೆ ನೋಡ್ರಿ, ಆಪ್ಷನ್ಸ್ ಒಳಗೆ 2 ಇಲ್ಲ ಬಟ್ 7 ಐತಿ. ಸೊ ಅಂದ್ರೆ ಇದು 7ರಲ್ಲಿ ಭಾಗ ಆಗ್ತೈತಿ ಅಂದಂಗ. ಸೊ ನಿಮ್ದು ಕರೆಕ್ಟ್ ಆನ್ಸರ್ ಏನಾಕೈತ್ರಿ? 7 ಆಗ್ತೈತಿ. ಓಕೆ, ರೈಟ್. ಹಾ, ಈಗ ಕೆಲವೊಂದ್ಸಲ ನಮಗ ಆಪ್ಷನ್ಸ್ ಬೇರೆ ಬೇರೆ ರೀತಿ ಒಳಗೆ ಇರ್ಬೋದ್ರಿ. ಈಗ ಫಾರ್ ಎಕ್ಸಾಂಪಲ್ ಹಂಗ ಎಕ್ಸಾಂಪಲ್ ಹೇಳ್ತೀನಿ, ಬೇರೆ ಯಾವ್ದೋ ನಂಬರ್ ಕೊಟ್ಟಾರ ನಮಗ. ಸೊ ಕೆಲವೊಂದ್ಸಲ ಆಪ್ಷನ್ ಒಳಗೆ 17 ಇರ್ಬೋದು, 27 ಇರ್ಬೋದ್ರಿ, ಆಮೇಲೆ 22 ಇರ್ಬೋದ್ರಿ, ಆಮೇಲೆ 12 ಇರ್ಬೋದ್ರಿ, ಹಂಗೂ ಆಗ್ಬೋದ್ರಿ. ಬಟ್ ಅವಾಗ ನಾವು ಏನು ಮಾಡಕ್ ಆಗಂಗಿಲ್ರಿ. ಸೊ ಯೂನಿಟ್ ಡಿಜಿಟ್ ಆಪ್ಷನ್ಸ್ ಸೇಮ್ ಇದ್ದುಪ್ಪ ಅಂತಂದ್ರೆ ಅವಾಗ ನಾವು ಏನು ಮಾಡಕ್ ಬರಂಗಿಲ್ರಿ. ಅವಾಗ ನಾವ್ ಇದನ್ನ ಭಾಗ ಮಾಡ್ಲೇಬೇಕ್ರಿ. ಹೌದಾ? ರೈಟ್, ಇರ್ಲಿ, ಏನ್ ತೊಂದ್ರೆ ಇಲ್ಲ. ನೋಡ್ರಿ ಇನ್ನೊಂದ್ಸಲ ಹೇಳ್ತೇನೆ ಕೇಳ್ರಿ. ಸೊ ನಾ ಏನ್ ಹೇಳಕ್ ಹೊಂಟೀನ್ರಿ, ಇಲ್ಲಿ ನೋಡ್ರಿ, ನಮ್ದ ಡಿಸ್ಟನ್ಸ್ ಎಷ್ಟ ಐತ್ರಿ? 364 ಕಿಲೋಮೀಟರ್ ಐತ್ರಿ. ಇದನ್ನ ನಾನು ಎಷ್ಟರಲ್ಲೇ ಭಾಗ ಮಾಡ್ಬೇಕಾಗೈತ್ರಿ? 52ರಲ್ಲೇ ಭಾಗ ಮಾಡ್ಬೇಕಾಗೈತಿ. ಹೌದಾ? ಈಗ ಒಂದ್ ಥಿಂಗ್ ನೋಡ್ರಿ, ಇಲ್ಲಿ ಆಪ್ಷನ್ಸ್ ನ ನೀವು ನೋಡಿದ್ರ ಯಾವ್ದು ಪಾಯಿಂಟ್ಸ್ ತಾಗಿಲ್ಲ. ಯಾವ್ದು ಈಗ 6.2, 4.5, 5.53 ಈ ತರ ನಮ್ಮ ಡೆಸಿಮಲ್ಸ್ ತಾಗಿಲ್ರಿ, ಪಾಯಿಂಟ್ಸ್ ತಾಗಿಲ್ಲ ನಮ್ಮ. ಅಂದ್ರೆ ಇದರ ಅರ್ಥ ಏನ್ರಿ? ಈ ಸಂಖ್ಯೆನ ಪೂರಾ ಭಾಗ ಮಾಡ್ದೈತಿ ಅಂದಂಗ ಸಿಂಪಲ್. ಅಥವಾ 52ರ ಮಗ್ಗಿ ಒಳಗಡೆ 364 ಬರ್ತೈತಿ ಅಂದಂಗ್ರಿ. ಹೌದಲ್ರಿ? ಅಷ್ಟು ಕನ್ಕ್ಲೂಷನ್ ನಾವ್ ಈ ಆಪ್ಷನ್ಸ್ ನ ನೋಡಿ ತೆಗಿಬಹುದ್ರಿ. ನಾ ಭಾಗ ಮಾಡಿ ತೋರಿಸ್ತೇನೆ ನಿಮಗೆ. ಓಕೆ, ಬಟ್ ನಾ ಹೇಳುದ್ನ ಸ್ವಲ್ಪ ಪಾಯಿಂಟ್ ತಿಳ್ಕೊರಿ. ಯಾಕಂದ್ರೆ ಇದು ನಿಮ್ಮದು ಟೈಮ್ ಸೇವ್ ಮಾಡ್ತೈತ್ರಿ ಎಕ್ಸಾಮ್ ಒಳಗಡೆ. ಆಪ್ಷನ್ಸ್ ದಿಂತ್ರ ನಾವು ಆನ್ಸರ್ಸ್ ಮಾಡಾಕತ್ತೀವಿ ಅಂತ ತಿಳ್ಕೊರಿ, ಬಹಳಷ್ಟು ನಮ್ಮ ಕ್ಯಾಲ್ಕುಲೇಷನ್ ಟೈಮ್ ನ ಕಡಿಮೆ ಮಾಡ್ತೈತ್ರಿ ಅದು. ಅದಕ್ಕ ನಾ ಅವಾಗ ಕ್ಲಾಸ್ನಾಗ ಹೇಳ್ತಿರ್ತೇನ್ರಿ, ಏನಂತ? ಟೇಕ್ ದ ಬೆಸ್ಟ್ ಯೂಸ್ ಆಫ್ ದಿ ಆಪ್ಷನ್ಸ್ ಅಂತೇಳಿ. ಹೆಂಗ್ ತಗೊಳದ್ರಿ? ಇದೊಂದು ಟೆಕ್ನಿಕ್ ಇದೆ, ಎಲ್ಲಾ ಕಡೆ ವರ್ಕ್ ಆಗಂಗಿಲ್ರಿ. ಎಲ್ಲಿ ವರ್ಕ್ ಆಗ್ತೈತಿ ಅಲ್ಲಿ ಯೂಸ್ ಮಾಡ್ಕೊರಿ, ಸಿಂಪಲ್. ಸೊ ನಾ ಏನ್ ಹೇಳತ್ತೇನೆ ನೋಡ್ರಿ, ಈಗ ಲಾಸ್ಟ್ ಡಿಜಿಟ್ ಯೂನಿಟ್ ಡಿಜಿಟ್ ಕೊನೆಯ ಸಂಖ್ಯೆ ನೋಡ್ರಿ. ಸೊ ಇಲ್ಲಿ ಕೊನೆಯ ಸಂಖ್ಯೆ 2 ಐತ್ರಿ, ಇಲ್ಲಿ ಕೊನೆಯ ಸಂಖ್ಯೆ 4 ಐತ್ರಿ. ಹೌದಲ್ರಿ? ಸೊ ಈಗ ನೀವ್ ಏನ್ ಮಾಡ್ರಿ, 2ರ ಮಗ್ಗಿ ಒಳಗಡೆ 4 ಯಾವಾಗ ಬರ್ತೈತಿ ನೋಡ್ರಿ. 2ರ ಮಗ್ಗಿ ಅಷ್ಟ ರೀ. ಸೊ 2ರ ಮಗ್ಗಿ ಒಳಗಡೆ 4 ಯಾವಾಗ ಬರ್ತೈತ್ರಿ? ಸೊ ನೀವು ಅನ್ಬೋದು, ಸರ್ 2 2 4 ಐತ್ರಿ, ಆಮೇಲೆ 2 7 14 ಐತ್ರಿ. ಸೊ 14 ಅಂದ್ರೆ ಅಲ್ಲೂ 4 ಬಂತ್ರಿ. ರೈಟ್? ಅಂದ್ರೆ 2 ಪಾಸಿಬಿಲಿಟೀಸ್ ಅದಾವ್ರಿ, ಒಂದು 2, ಇನ್ನೊಂದು 7. ಅಂದ್ರೆ ಇದರ ಅರ್ಥ ಏನ್ರಿ? ಒಂದು ಈ 52 ಪೂರಾ ಸಂಖ್ಯೆ ಏನೈತ್ಲ, ಇದನ್ನ 2ರಲ್ಲೇ ಭಾಗ ಮಾಡ್ಬೇಕು, ಇಲ್ಲ 7ರಲ್ಲೇ ಭಾಗ ಮಾಡ್ಬೇಕ್ರಿ. ಹಾ, ಕೆಲವೊಂದ್ಸಲ ಇದು ನಂಬರ್ ಬಾಳ ದೊಡ್ಡದಿತ್ತಪ್ಪ ಅಂತಂದ್ರ ಅವಾಗ ನಾವು 2ರಲ್ಲೇ ಭಾಗ ಅನ್ನೋದಕ್ಕಿಂತ 12ರಲ್ಲೇ ಭಾಗ ಮಾಡದೈತಿ ಅಂತನೂ ಹೇಳ್ಬೋದ್ರಿ. ಯಾಕಂದ್ರೆ ಇದು ಕೊನೆ ಸಂಖ್ಯೆ ಐತ್ರಿ. ಅಥವಾ 22ರಲ್ಲೇ ಭಾಗ ಮಾಡದೈತಿ ಅಂತ ಹೇಳ್ಬೋದ್ರಿ. ಸೊ ಅದು ಎಲ್ಲ ಕಂಪ್ಲೀಟ್ಲಿ ಆಪ್ಷನ್ ಮೇಲೆ ಡಿಪೆಂಡ್ ಆಕೈತಿ. ಇರ್ಲಿ, ಈಗ ಸದ್ಯಕ್ಕೆ ಅಷ್ಟು ತಲೆ ಕೆಡಿಸ್ಕೋಬೇಡ್ರಿ. ಸೊ ಈಗ ನೀವು ನೋಡಿದ್ರಿ ಅಂತಂದ್ರ 52 ಇದನ್ನ 2ರಲ್ಲೇ ಗುಣಾಕಾರ ಮಾಡಿದೀವಿ ಅಂತ ತಿಳ್ಕೊರಿ. ಸೊ ಎಷ್ಟು ಬರ್ತೈತ್ರಿ? ಓಕೆ, 364 ಬರಂಗಿಲ್ರಿ. ಓಕೆ, ಸೊ ಎಷ್ಟು ಬರ್ತೈತ್ರಿ? 104 ಬರ್ತೈತ್ರಿ. ಓಕೆ, ಸೊ ಅದು ಅಂತೂ ಇಲ್ಲ. ಆಮೇಲೆ ಇನ್ನೊಂದು ನೋಡೋದಾದ್ರ, ನೀವು ಆಪ್ಷನ್ಸ್ ದಾಗ ನೋಡಿದ್ರಿ ಅಂತ ತಿಳ್ಕೊರಿ. ಸೊ ಇಮಿಡಿಯೇಟ್ಲಿ ಗೊತ್ತಾಗ್ತೈತಿ 2 ಅಂತೂ ಆಪ್ಷನ್ ದಾಗ ಇಲ್ಲ. ಸೊ ಆಪ್ಷನ್ ದಾಗ ಇರೋದು 7 ಒಂದ. ಅಂದ್ರೆ ಇದರ ಅರ್ಥ ಏನ್ರಿ? ಇದು 7ರಲ್ಲೇ ಭಾಗ. ಸೊ ಅಂದ್ರೆ 52 7 364. ಸೊ ಇದ್ರದ ಆನ್ಸರ್ ಏನಾಕತ್ರಿ? 7 ಅವರ್ಸ್ ಆಕೈತ್ರಿ. ಸೊ ಹಾರ್ಡ್ಲಿ ಇದು 10 ಸೆಕೆಂಡ್ಸ್ ಕಿಂತ ಕಡಿಮೆ ಟೈಮ್ ದಾಗ ಮಾಡುವಂತ ಕ್ವಶನ್ ರೀ ಇದು ಆಕ್ಚುಲಿ. ಓಕೆ, ರೈಟ್. ಬಟ್ ಆದ್ರೂ ಬೇಕಾದ್ರೆ ನಾನು ನಿಮಗೆ ಗುಣಾಕಾರ ಮಾಡಿ ತೋರಿಸ್ತೇನ್ರಿ ಇದನ್ನ. ಓಕೆ, ಇಲ್ಲಿ ನೋಡ್ರಿ, ಈಗ ಇದು 52 ಐತ್ರಿ, ಇದನ್ನ 7ರಲ್ಲೇ ಗುಣಾಕಾರ ಮಾಡೋಣ್ರಿ. ಸೊ ಇದು ಎಷ್ಟು ಬರ್ತೈತ್ರಿ? 14 ಬರ್ತೈತ್ರಿ. 7 5 35 ಪ್ಲಸ್ 1 ಎಷ್ಟು ಆಕತ್ರಿ? 36. ಸೊ 364 ಬರ್ತೈತ್ರಿ. ಸೊ ಅಷ್ಟ ಐತಿಲ್ ನೋಡ್ರಿ ವ್ಯಾಲ್ಯೂ. ರೈಟ್? ಸೊ ಅಂದ್ರೆ ಇದ್ರದ್ದು 1ಲೇ, ಇದರದ 7ಲೇ. ನೀವು ಬೇಕಂದ್ರೆ 2ರಲ್ಲೇ ಭಾಗ ಮಾಡಿ ನೋಡ್ರಿ. ಹೌದಲ್ರಿ? 2ರಲ್ಲೇ ಭಾಗ ಮಾಡಿ ನೋಡ್ರಿ, ಮತ್ತೇನು ಮಾಡಕ್ ಬರಂಗಿಲ್ರಿ.
ಕರೆಕ್ಟ್. ಸೊ ಆಮೇಲೆ ಅದು ಭಾಗ ಆಗ್ತೈತ್ರಿ. ಫೈನ್, ಚಲೋ. ಸೊ ಈ ಕ್ವಶನ್ ನಿಮಗೆ ಅರ್ಥ ಆಗೈತೆ ಅಂತ ಅನ್ಕೊಂಡಿನ್ರಿ. ಓಕೆ, ರೈಟ್. ಸೊ ಮುಂದಿನ ಕ್ವಶನ್ಗೆ ಹೋಗುಣ್ರಿ. ಓಕೆ, ಮುಂದಿನ ಕ್ವಶನ್ ನೋಡ್ರಿ. ಇದು ಒಂದು ಒಳ್ಳೆ ಕ್ವಶನ್ ಕೇಳಿದಾರ್ರಿ. ನಿಮ್ RRB ಗ್ರೂಪ್ ಡಿ ಎಕ್ಸಾಮ್ ಅಂದ್ರೆ ಬೇಸಿಕ್ ಐತ್ರಿ, ಬಟ್ ಅದ್ರೊಳಗ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಯಾನ್ರಿ. ಹೌದಾ? ಸೊ ಏನೈತ್ ನೋಡ್ರಿ ಕ್ವಶನ್ ಇಲ್ಲಿ. ಸೊ ಏನ್ ಹೇಳ್ತಾನ್ರಿ, ಎ ಕಾರ್ ಕ್ಯಾನ್ ಕವರ್ 275 ಕಿಲೋಮೀಟರ್ಸ್ ಇನ್ 5 hours. ಅಂದ್ರ ಒಂದು ಕಾರ್ ಐತ್ರಿ. ಸೊ ಆ ಕಾರ್ 275 ಕಿಲೋಮೀಟರ್ ಹೋಗಾಕ 5 ತಾಸು ತಗೊಂತೈತಂತ್ರಿ. 275 ಕಿಲೋಮೀಟರ್ ಹೋಗಾಕ 5 ತಾಸು ತಗೊಂತೈತಂತ್ರಿ. ಓಕೆ, ಸೊ ಮುಂದೆ ಏನ್ ಹೇಳ್ತಾನ್ರಿ, ಇಫ್ ಇಟ್ಸ್ ಸ್ಪೀಡ್ ಈಸ್ ರೆಡ್ಯೂಸ್ಡ್, ಅಂದ್ರ ಆ ಕಾರದ ಸ್ಪೀಡ್ ನಾವ್ ಏನಾದ್ರೂ ಕಡಿಮೆ ಮಾಡಿದೀವಿ, ಎಷ್ಟ್ರಿ? 5 ಕಿಲೋಮೀಟರ್ಸ್ ಪರ್ ಅವರ್. ಇದನ್ನ ನಾವ್ ಏನಾದ್ರೂ 5 ಕಿಲೋಮೀಟರ್ಸ್ ಪರ್ ಅವರ್ ಕಡಿಮೆ ಮಾಡಿದೀವಿ ಅಂತಂದ್ರ 5 ಕಿಲೋಮೀಟರ್ಸ್ ಪರ್ ಅವರ್ ಇದನ್ನ ಏನಾದ್ರೂ ನಾವು ಕಡಿಮೆ ಮಾಡಿದೀವಿ ಅಂತಂದ್ರ ಅವಾಗ ಏನ್ ಹೇಳ್ತಾನ್ರಿ, ದೆನ್ ಹೌ ಮಚ್ ಟೈಮ್ ದ ಕಾರ್ ವಿಲ್ ಟೇಕ್ ಟು ಕವರ್ ಎ ಡಿಸ್ಟೆನ್ಸ್ ಆಫ್ 250 ಕಿಲೋಮೀಟರ್ಸ್. ಓಕೆ, ಸೊ ಆ ಸ್ಪೀಡ್, ಆ ಕಾರದ್ದು ಸ್ಪೀಡ್ ಏನೈತಿ ನೋಡ್ರಿ, ಅದನ್ನ 5 ಕಿಲೋಮೀಟರ್ ಪರ್ ಅವರ್ ನಾವು ಕಡಿಮೆ ಮಾಡಿದ್ರ ಸೊ 250 ಕಿಲೋಮೀಟರ್ಸ್ ಹೋಗಾಕ ಅದು ಎಷ್ಟು ಟೈಮ್ ತಗೊಂತೈತಿ, ಎಷ್ಟು ಸಮಯನ ತಗೊಂತೈತಿ ಅಂತ ಕೇಳ್ತಾನ್ರಿ. ಹೌದ್ರಿ? ಸೊ ಹಂಗಾದ್ರ ಇದನ್ನ ಕ್ವಶನ್ ಆನ್ಸರ್ ಮಾಡೋಣ್ರಿ. ಓಕೆ, ಸೊ ಏನೈತಿ ನೋಡ್ರಿ ಇದು. ಈಗ ಇದನ್ನ ಸಾಲ್ವ್ ಮಾಡ್ತೀನಿ ನೋಡ್ರಿ. ರೈಟ್, ಇಲ್ಲಿ ನೋಡ್ರಿ. ಫಸ್ಟ್ ನಾವ್ ಏನ್ ಮಾಡೋಣ್ರಿ, ಇಲ್ಲಿ ಸ್ಪೀಡ್ ಕಣ್ಣು ಹಿಡಿದ್ಬಿಡೋಣ್ರಿ ಕಾರ್ದ. ಈಗ ಇಲ್ಲಿದಿಂತ್ರ ಇಲ್ಲಿವರೆಗೂ ಈ ಕ್ವಶನ್ ಒಳಗೆ ನಮಗೆ ಏನ್ ಅರ್ಥ ಆಗ್ತೈತ್ರಿ, ಆ ಕಾರದ ಸ್ಪೀಡ್ ಎಷ್ಟೈತಿ ಅಂತ ಗೊತ್ತಾಗ್ತೈತ್ರಿ. ಹೌದಾ? ಸೊ ಎ ಕಾರ್ ಕ್ಯಾನ್ ಕವರ್ 275 ಕಿಲೋಮೀಟರ್ಸ್ ಇನ್ 5 hours. ಒಂದು ಕಾರ್ 275 ಕಿಲೋಮೀಟರ್ನ 5 hours ಒಳಗಡೆ ಕವರ್ ಮಾಡ್ತೈತಿ ಅಂದ್ರೆ ಇಲ್ಲಿದಿಂತ್ರ ನಮಗ ಅದ್ರದ್ದು ಸ್ಪೀಡ್ ಗೊತ್ತಾಗ್ತೈತಿ. ಸೊ ಹಂಗಾದ್ರ ಸ್ಪೀಡ್ ಎಷ್ಟೈತಿ ನೋಡ್ರಿ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಐತ್ರಿ. ಸೊ ಬರ್ತಾ ಬರ್ತಾ ನಾ ಈ ಫಾರ್ಮುಲಾ ಬರೆಯೋದು ಬಂದ್ ಮಾಡ್ತೇನೆ, ಅಲ್ಲಿವರೆಗೂ ನೀವು ಅದನ್ನ ಪರ್ಫೆಕ್ಟ್ ಮಾಡ್ಕೊಂಡ್ಬಿಡ್ರಿ. ಸೊ ಇದು ಎಷ್ಟ್ ಆಕೈತ್ರಿ, 275 ಕಿಲೋಮೀಟರ್ದಾಗ ಐತ್ರಿ. ಆಮೇಲೆ ಇದು ಅವರ್ಸ್ದಾಗ ಐತ್ರಿ. ಸೊ ಇದನ್ನ ಏನ್ ಮಾಡ್ಬೇಕ್ರಿ, ನಾವು 5ರ್ಲೆ ಇದನ್ನ ಭಾಗ ಮಾಡ್ಬೇಕ್ರಿ. ಹೌದಾ? ಸೊ 5 5ಲೆ 25 ರೀ, 2 ಉಳಿತು, 5 5ಲೆ 25 ಅಂದ್ರ ಅದರದ ಸ್ಪೀಡ್ ಎಷ್ಟಾತ್ ಹೇಳ್ರಿ, 55 ಕಿಲೋಮೀಟರ್ ಪರ್ ಅವರ್ ಆತ್ರಿ. ಎಷ್ಟಾತ್ರಿ? 55 ಕಿಲೋಮೀಟರ್ ಪರ್ ಅವರ್. ರೈಟ್? ಸೊ ಇದು ಕಾರದ್ದು ಸ್ಪೀಡ್ ರೀ, ಅಂದ್ರೆ ಈ ಸ್ಪೀಡ್ಲೆ ಅದು ಹೊಂಟೈತ್ರಿ. ಈಗ ಅವ್ ಏನ್ ಹೇಳ್ತಾನ ಗೊತ್ತೇನ್ರಿ, ಒಂದು ವೇಳೆ ಆ ಕಾರದ್ದು ಸ್ಪೀಡ್ 5 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಮಾಡಿದ್ರ, ಅಂದ್ರೆ ಈ ಸದ್ಯಕ್ಕೆ ಅದರದ್ದು ಸ್ಪೀಡ್ 55 ಕಿಲೋಮೀಟರ್ ಪರ್ ಅವರ್ ಐತ್ರಿ. ಅಂದ್ರೆ ಇದರದ್ದು ಸ್ಪೀಡ್ 5 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಮಾಡಿದ್ರ, ಸೊ 5 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಮಾಡಿದ್ರ, ಸೊ ಇದನ್ನ 5 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಮಾಡಿದ್ರ ಅಂದ್ರ ಇದರ ಅರ್ಥ ಏನ್ರಿ, ಅದರದ್ದು ಸ್ಪೀಡ್ 50 ಕಿಲೋಮೀಟರ್ ಪರ್ ಅವರ್ ಇದ್ರ, 50 ಕಿಲೋಮೀಟರ್ ಪರ್ ಅವರ್ ಇದ್ರ 250 ಕಿಲೋಮೀಟರ್ ಹೋಗಾಕ ಅದು ಎಷ್ಟು ಸಮಯನ ತಗೊಂತೈತಿ, ಎಷ್ಟು ಟೈಮ್ ನ ತಗೊಂತೈತಿ ಅಂತ ಕ್ವಶನ್ ಕೇಳ್ಯಾರ. ಸೊ ಏನೈತ್ರಿ, ಸ್ಪೀಡ್ ಐತಿ, ನಮ್ ಕಡೆ ಡಿಸ್ಟೆನ್ಸ್ ಐತಿ, ಟೈಮ್ ಕಣ್ಣು ಹಿಡಿದು ಬಿಡೋಣ್ರಿ. ಸೊ ಟೈಮ್ ಇಸ್ ಈಕ್ವಲ್ ಟು ಏನೈತ್ರಿ, ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ ಡಿಸ್ಟೆನ್ಸ್ 250 ಐತ್ರಿ, ಸೊ ಸ್ಪೀಡ್ ಎಷ್ಟೈತ್ರಿ, 50. ಓಕೆ, ಸೊ ಇದೊಂದ್ ಜೀರೋ ಕ್ಯಾನ್ಸಲ್ ಆತ್ರಿ. ಸೊ 5 5ಲೆ 25. ಸೊ ಎಷ್ಟು ಟೈಮ್ ತಗೊಂತೈತ್ರಿ, ಅದ 5 hours ಟೈಮ್ ತಗೊಂತೈತ್ರಿ. ಸೊ ವಾಟ್ ಈಸ್ ದಿ ಕರೆಕ್ಟ್ ಆನ್ಸರ್, 5 hours ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ನೋಡ್ರಿ ಇನ್ನೊಂದ್ಸಲ ಕೇಳ್ರಿ. ನಾನು ಏನ್ ಹೇಳಿನ್ರಿ, ಒಂದು ಕಾರ್ ಐತ್ರಿ, ಅದರದ್ದು ಸ್ಪೀಡ್ ಎಷ್ಟೈತ್ರಿ, 55 ಕಿಲೋಮೀಟರ್ ಪರ್ ಅವರ್ ಐತಿ. ಅದಕ್ಕೆ ಅದನ್ನ ಇಲ್ಲೇ ಸ್ಟಾರ್ಟಿಂಗ್ ದಾಗ ನಾವು ಕಣ್ಣು ಹಿಡಿದು ಬಿಟ್ಟಿವ್ರಿ. ಸೊ ಒಂದು ಕಾರ್ 55 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ಲೆ ಹೊಂಟೈತ್ರಿ. ಒಂದು ವೇಳೆ ಆ ಕಾರದ ಸ್ಪೀಡ್ 5 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಮಾಡಿದ್ರ, ಅದು 55 ಕಿಲೋಮೀಟರ್ ಪರ್ ಅವರ್ಲಿ ಹೊಂಟೈತ್ರಿ. ಒಂದ್ ವೇಳೆ ಅದರದ್ದು ಸ್ಪೀಡ್ 5 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಮಾಡಿದ್ರ 250 ಕಿಲೋಮೀಟರ್ ಹೋಗಾಕ ಅದು ಎಷ್ಟು ಸಮಯನ ತಗೊಂತೈತಿ, ಎಷ್ಟು ಟೈಮ್ ನ ತಗೋತೈತಿ ಅಂತ ಕೇಳ್ತಾರೆ. ಹೌದ್ರಿ? ಸೊ
ಸಿಂಪಲ್. ಈಗ ನೋಡ್ರಿ, ಈಗ ನಾ ಇಲ್ಲೆಲ್ಲ ಇಷ್ಟು ಬರ್ದಿನ್ರಿ. ಈಗ ನಾವಿಲ್ಲಿ ಸ್ಪೀಡ್ ಕಂಡು ಹಿಡಿದೀವ್ರಿ. ಸೊ 5 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಮಾಡೋದಂದ್ರೆ ಏನ್ರಿ, ಇದ್ರಾಗ 5 ಕಳೆದ್ ಬಿಡುದ್ರಿ. ಸೊ ಅಂದ್ರ ಅದರದ ಸ್ಪೀಡ್ ಎಷ್ಟ್ ಆತ್ರಿ, 50 ಕಿಲೋಮೀಟರ್ ಪರ್ ಅವರ್. ಅಂದ್ರ ಸಿಂಪಲ್ ಆಗಿ ಅವನಿಗೆ ಏನ್ ಕೇಳ್ಬೇಕಾಗಿತ್ರಿ, 50 ಕಿಲೋಮೀಟರ್ ಪರ್ ಅವರ್ ಹೋಗುವಂತ ಒಂದು ಕಾರ್ 250 ಕಿಲೋಮೀಟರ್ ಹೋಗಾಕ ಎಷ್ಟು ಟೈಮ್ ತಗೋತೈತಿ ಅಂತ ಕೇಳ್ಬೇಕಾಗಿತ್ರಿ. ಏನ್ ಹೇಳ್ರಿ, 50 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಇರುವಂತ ಕಾರ್ 250 ಕಿಲೋಮೀಟರ್ ಹೋಗಾಕ ಅದು ಎಷ್ಟು ಟೈಮ್ ತಗೋತೈತಿ, ಇದನ್ನ ಕೇಳ್ಬೇಕಾಗೈತಿ. ಅದನ್ನ ಸ್ವಲ್ಪ ಸುತ್ತಿ ಬಳಸಿ ಇಲ್ಲಿಗೆ ಈ ತರ ಕೇಳಿದಾನ್ರಿ ಕ್ವಶನ್. ಸೊ ಈಗ ನಿಮಗ್ ಗೊತ್ತೈತ್ರಿ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಹೇಳಿ, ಹೌದಾ? ಸೊ ಟೈಮ್ ಅಂದ್ರೆ ಏನ್ರಿ, ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ ಡೈರೆಕ್ಟ್ಲಿ ಇದು ಬಂದ್ ಬಿಡ್ಬೇಕು ನಿಮಗ್. ಸೊ ಇದೇನ್ ಬಿಡ್ಬೇಕ್ರಿ, ಡೈರೆಕ್ಟ್ಲಿ ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ ನಿಮಗ್ ಬಂದ್ ಬಿಡ್ಬೇಕ್ರಿ. ಓಕೆ, ಸೊ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್, ಆಮೇಲೆ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್, ಆಮೇಲೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸೊ ಮೂರು ಫಾರ್ಮ್ಯಾಟ್ ಏನೈತಲ್ಲ ಅದು ನಿಮ್ಮ ಇಮಿಡಿಯೇಟ್ಲಿ ನಿಮ್ ಮೈಂಡ್ ಒಳಗೆ ಬಂದ್ಬಿಡ್ಬೇಕ್ರಿ. ಓಕೆ, ಸೊ ಅದನ್ನ ಸ್ವಲ್ಪ ನೀವು ನೆನಪಿಟ್ಕೋರಿ. ಸೊ ಇಲ್ಲಿ ಬೇಕಾದ್ರೆ ಬರೀತೀನಿ ನೋಡ್ರಿ, ಆಮೇಲೆ ಬೇಕಾದ್ರೆ ರೆಫರ್ ಮಾಡ್ಕೋರಿ ನೀವು. ಸ್ಪೀಡ್ ಇಂಟು ಟೈಮ್, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಸೊ ಯಾವ್ದು ಕೇಳ್ತಾನಲ್ಲ ಆ ಫಾರ್ಮುಲಾ ಇಮಿಡಿಯೇಟ್ಲಿ ಮೈಂಡಿಗೆ ಬಂದ್ಬಿಡ್ಬೇಕು, ರೈಟ್? ಸೊ ಟೈಮ್ ಇಸ್ ಈಕ್ವಲ್ ಟು ಏನ್ರಿ, ಡಿಸ್ಟೆನ್ಸ್ ಬೈ ಸ್ಪೀಡ್. ಓಕೆ, ಸೊ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಸೊ ಡಿಸ್ಟೆನ್ಸ್ ಎಷ್ಟೈತ್ರಿ, 250 ಕಿಲೋಮೀಟರ್ ಐತಿ. ಸ್ಪೀಡ್ ಎಷ್ಟೈತ್ರಿ, 50 ಕಿಲೋಮೀಟರ್ ಐತಿ. ಸೊ ಈಗ ಇದೊಂದ್ ಜೀರೋ ಹೋಗತ್ರಿ, ಹೌದಾ? ಸೊ ನಿಮ್ಗೆ ಗೊತ್ತೈತ್ರಿ 5 5 25 ಅಂತೇಳಿ. ಸೊ ಹಂಗಾರ ಟೈಮ್ ಎಷ್ಟ್ ಆಕತ್ರಿ, ಅದ 5 ಅವರ್ಸ್. ಓಕೆ, ಸೊ 5 ಅವರ್ಸ್ ಏನೈತಿಲ್ಲ ಇದ್ರದ ಕರೆಕ್ಟ್ ಆನ್ಸರ್, ರೈಟ್? ಎಸ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಅರ್ಥ ಆಗದೈತೆ ಅಂತ ಅನ್ಕೊಂಡಿನ್ರಿ ನಾನು. ಓಕೆ, ಸೊ ಸಿಂಪಲ್ ಐತ್ರಿ, ಫೈನ್. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅದೇ ತರದ ಕ್ವಶನ್ ಸ್ವಲ್ಪ ಇದು NTPC ಒಳಗೆ ಬಂದೈತ್ರಿ, ಬಟ್ ಇದ್ರ ಸಿಮಿಲರ್ ಐತ್ರಿ. ಇದು ಗ್ರೂಪ್ ಡಿ ಒಳಗೆ ಬಂದಿದ್ ಕ್ವಶನ್ ರೀ. ಸೊ ಇದ ಎಕ್ಸಾಕ್ಟ್ಲಿ ಸಿಮಿಲರ್ ಕ್ವಶನ್ ಒಂದು NTPC ಒಳಗೆ ಕೇಳ್ಯಾನ್ರಿ. ಸೊ ಕ್ವಶನ್ ಸೇಮ್ ಇರುದಿಂತ್ರ ನಾ ಇದು ಕ್ವಶನ್ ನ ಇಲ್ಲಿ ತಗೊಂಡೇನ್ರಿ, ಜಸ್ಟ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಇದನ್ನ ಯಾವ ರೀತಿ ನಾವು ಸಾಲ್ವ್ ಮಾಡಬಹುದು ಅಂತ ಹೇಳಿ. ಆಮೇಲೆ ಒಂದ್ ಸ್ವಲ್ಪ ಇಲ್ಲಿ ನಾ ಡಾಟಾ ಚೇಂಜ್ ಮಾಡೀನ್ರಿ, ಡಾಟಾ ಚೇಂಜ್ ಮಾಡಿಲ್ಲ, ಅಥವಾ ಅವ್ರು ಸ್ವಲ್ಪ ಡಾಟಾ ಏನ್ ಮಾಡ್ಯಾರ ಇಲ್ಲಿ ಸ್ವಲ್ಪ ಮಿನಿಟ್ಸ್ ದಾಗ ಕೊಟ್ಟಾರ್ರಿ. ಇಲ್ಲಿ ಟೈಮಿಂಗ್ಸ್ ಏನೈತಿ, ಇದು ಅವರ್ಸ್ ದಾಗ, ಕಿಲೋಮೀಟರ್ಸ್ ದಾಗ ಐತ್ರಿ. ಸೊ ಡಿಸ್ಟೆನ್ಸ್ ಕಿಲೋಮೀಟರ್ಸ್ ದಾಗ ಐತ್ರಿ, ಆಮೇಲೆ ಟೈಮ್ ಮಿನಿಟ್ಸ್ ದಾಗ ಕೊಟ್ಟಾನ್ರಿ. ಬಟ್ ನಿಮ್ಗೆ ಗೊತ್ತೈತ್ರಿ, ಡಿಸ್ಟೆನ್ಸ್ ನಾನು ಕಿಲೋಮೀಟರ್ಸ್ ದಾಗ ಅಳದಾಗ ಟೈಮ್ ನ ಕಂಪಲ್ಸರಿ ಎದ್ರೊಳಗೆ ಅಳಿಬೇಕಂತ ಹೇಳಿನ್ರಿ, ನಾನು ಅವರ್ಸ್ ಒಳಗೆ ಅಳಿಬೇಕ್ರಿ. ಆಮೇಲೆ ಡಿಸ್ಟೆನ್ಸ್ ನಾನು ಮೀಟರ್ಸ್ ಒಳಗಡೆ ಅಳದಾಗ ನಾವ್ ಇದನ್ನ ಸೆಕೆಂಡ್ಸ್ ಒಳಗೆ ಮಾಡ್ತೀವಿ, ಕರೆಕ್ಟ್? ರೈಟ್. ಸೊ ಈಗ ಸ್ವಲ್ಪ ನಾವೇನ್ ಮಾಡೋಣ್ರಿ, ಇದನ್ನ ಸ್ವಲ್ಪ ಡಿಸ್ಕಷನ್ ಮಾಡೋಣ್ರಿ. ಓಕೆ, ನೋಡ್ರಿ, ಎ ಬಸ್ ಕವರ್ಸ್ ಎ ಡಿಸ್ಟೆನ್ಸ್ ಆಫ್ 5 ಕಿಲೋಮೀಟರ್ಸ್ ಇನ್ 20 ಮಿನಿಟ್ಸ್. ಅಂದ್ರೆ ಒಂದು ಬಸ್ ಐತ್ರಿ, ಅದು 5 ಕಿಲೋಮೀಟರ್ ಡಿಸ್ಟೆನ್ಸ್ ನ ಹೋಗಾಕ ಅದು ಎಷ್ಟು ಟೈಮ್ ತಗೊಂಡೈತಂತ್ರಿ, 20 ನಿಮಿಷ ಟೈಮ್ ತಗೊಂಡೈತ್ರಿ. ಓಕೆ, 20 ನಿಮಿಷ ಟೈಮ್ ತಗೊಂಡೈತಿ. ಓಕೆ, ಈಗ ಏನ್ ಹೇಳ್ತಾನ್ರಿ, ಒಂದ್ ವೇಳೆ ಅದರದ್ದು ಸ್ಪೀಡ್ 3 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಮಾಡಿದ್ರ, 3 ಕಿಲೋಮೀಟರ್ ಪರ್ ಅವರ್ ಕಡಿಮೆ ಮಾಡಿದ್ರ, ಹಂಗಾದ್ರ ಅದು ಇದ ಡಿಸ್ಟೆನ್ಸ್ ನ ಕವರ್ ಮಾಡಾಕ, ಅಂದ್ರ ಈ 5 ಕಿಲೋಮೀಟರ್ ನ ಡಿಸ್ಟೆನ್ಸ್ ಕವರ್ ಮಾಡಾಕ ಅದು ಎಷ್ಟು ಟೈಮ್ ತಗೋತೈತ ಅಂತ ಕೇಳ್ತಾರೆ. ಓಕೆ, ಸೊ ಆಗಲೇ ನಾವ್ ಏನ್ ಡಿಸ್ಕಸ್ ಮಾಡಿದೀವಲ್ಲ ಅದ ಕ್ವಶನ್ ಐತಿ. ಓಕೆ, ಆಗಲೇ ನಾವ್ ಏನ್ ಡಿಸ್ಕಸ್ ಮಾಡಿದೀವಿ ನೋಡ್ರಿ, ಸೊ ಇದು ಅದ ಕ್ವಶನ್ ಐತಿ, ರೈಟ್? ಓಕೆ, ಈಗ ಸ್ವಲ್ಪ ನಾ ಆಗಲೇ ಹಿಡಿದು ಆಪ್ಷನ್ಸ್ ನೋಡಕತ್ತೇನ್ರಿ. ನಾ ಈ ಕ್ವಶನ್ ನಾನು ಸಾಲ್ವ್ ಮಾಡ್ಲಾರ್ದನ, ಓಕೆ, ಆನ್ಸರ್ ನ 25 ಆಕೈತಿ ಅಂತ ಹೇಳ್ಬೋದ್ರಿ. ಹೆಂಗ್ ಸರ್, ಏನು ಸಾಲ್ವ್ ಮಾಡಿಲ್ಲ, ಏನಿಲ್ಲ, ಸೊ ಸಡನ್ಲಿ ನೀವು 25 ಆಕೈತಿ ಅಂತ ಹೆಂಗ್ ಹೇಳ್ತೀರಿ? ನೋಡ್ರಿ, ಸ್ವಲ್ಪ ನಾವು ಇಲ್ಲಿ ಏನ್ ಮಾಡೋಣ್ರಿ, ಫಾರ್ಮುಲಾ ಅಂತೂ ಇದ್ದೇ ಇರ್ತೈತ್ರಿ, ಒಂದ್ ಸ್ವಲ್ಪ ನಾವು ಲಾಜಿಕ್ನು ಅರ್ಥ ಮಾಡ್ಕೊಳ್ಳೋಣ್ರಿ. ಈಗ ಸ್ವಲ್ಪ ಇಲ್ಲಿ ಕ್ವಶನ್ ನೋಡ್ರಿ, ನೀವು ಸ್ವಲ್ಪ ಈ ಕ್ವಶನ್ ನ ನೀಟಾಗಿ ನೋಡ್ರಿ. ಅವ ಏನ್ ಹೇಳದನ್ರಿ, 5 ಕಿಲೋಮೀಟರ್ಸ್ ಹೋಗಾಕ, ಆರಾಮಾಗಿ ಕೇಳ್ರಿ, 5 ಕಿಲೋಮೀಟರ್ಸ್ ನ ಹೋಗಾಕ ಆ ಬಸ್ 20 ನಿಮಿಷ ಟೈಮ್ ತಗೋತೈತಿ. ಓಕೆ, ಎಷ್ಟು ಟೈಮ್ ತಗೊಂತೈತ್ರಿ? 20 ನಿಮಿಷ ಟೈಮ್ ತಗೊಂಡ್. ಅದು ಸ್ಪೀಡ್ ಎಷ್ಟು ಇರ್ಬೋದ್ರಿ, ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿಲ್ಲ, ಇರ್ಲಿ, ಅದು ಎಷ್ಟು ಸ್ಪೀಡ್ ಇರ್ಲಿ, ಒಂದ್ ಎಸ್ ಸ್ಪೀಡ್ ಐತ ಅಂತ ಅನ್ಕೋರಿ. ಎಷ್ಟೋ ಸ್ಪೀಡ್ ಇರ್ಬೋದ್ರಿ, ಅದ ಕ್ಯಾಲ್ಕುಲೇಟ್ ಆಮೇಲೆ ಮಾಡೋಣ್ರಿ. ಈಗ ನನಗೆ ಹೇಳ್ರಿ, ಅವ ಏನ್ ಹೇಳ್ತಾನ್ರಿ, ಈ ಸ್ಪೀಡ್ ನ ಕಡಿಮೆ ಮಾಡಿದನ್ರಿ,
ಅಂದ್ರ ಈ 5 ಕಿಲೋಮೀಟರ್ ಡಿಸ್ಟೆನ್ಸ್ ನ ಹೋಗಾಕವ 20 ನಿಮಿಷನ ಏನ್ ಹೋಗಿದಾನ ನೋಡ್ರಿ, ಯಾವ ಸ್ಪೀಡ್ಲೆ ಹೋಗಿದಾನಲ್ಲ ಈ ಸ್ಪೀಡ್ ನಾವು ಕಡಿಮೆ ಮಾಡಿದಾನ್ರಿ. ಅಂದ್ರ ಈಗ ಸ್ಪೀಡ್ ಎಷ್ಟೈತ್ರಿ, ಏನೂ ಸ್ಪೀಡ್ ಇರ್ಬೋದ್ರಿ, ಅದಕ್ಕಿಂತ 3 ಕಿಲೋಮೀಟರ್ ಪರ್ ಅವರ್ ಅವ ಸ್ಪೀಡ್ ಕಡಿಮೆ ಮಾಡಿದಾನ್ರಿ. ಎಷ್ಟು ಕಡಿಮೆ ಮಾಡಿದಾನ್ರಿ? 3 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನ ಕಡಿಮೆ ಮಾಡಿದಾನ್ರಿ. ನೋಡ್ರಿ ಇನ್ನೊಂದ್ಸಲ ಕೇಳ್ರಿ, ಆರಾಮಾಗಿ ಕೇಳ್ರಿ, ಬಹಳ ಸಿಂಪಲ್ ಲಾಜಿಕ್ ಐತ್ರಿ. ಈಗ ಒಂದು ಬಸ್ 5 ಕಿಲೋಮೀಟರ್ ಹೋಗಾಕ 20 ನಿಮಿಷ ಟೈಮ್ ತಗೊಂಡೈತ್ರಿ. ಅದರದ್ದು ಸ್ಪೀಡ್ ಎಸ್ ಐತ್ ಅಂತ ಅನ್ಕೋರಿ, ಸದ್ಯದ ಮಟ್ಟಿಗೆ ಎಸ್ ಸ್ಪೀಡ್ ಐತ್ರಿ. ಮುಂದವ ಏನ್ ಹೇಳ್ತಾನ್ರಿ, ಅದರದ್ದು ಸ್ಪೀಡ್ ಕಡಿಮೆ ಆಗೈತಂತ್ರಿ. ಸೊ ಒಂದ್ ವೇಳೆ ಇದರದ್ದು ಸ್ಪೀಡ್ ಕಡಿಮೆ ಆದ್ರ ನನಗ್ ಹೇಳ್ರಿ, ಇದ 5 ಕಿಲೋಮೀಟರ್ ಹೋಗಾಕ ಅದು 20 ನಿಮಿಷ ಟೈಮ್ ತಗೋತೈತೇನ್ರಿ, ಅಥವಾ 20 ನಿಮಿಷಕ್ಕಿಂತ ಜಾಸ್ತಿ ತಗೋತೈತೋ, ಏನ್ 20 ನಿಮಿಷಕ್ಕಿಂತ ಕಡಿಮೆ ತಗೋತೈತಿ? ಸೊ ಅದು 20 ನಿಮಿಷಕ್ಕಿಂತ ಜಾಸ್ತಿ ತಗೋತೈತಿ. ಯಾಕೆ ಹೇಳ್ರಿ? ಯಾಕಂದ್ರ ಸ್ಪೀಡ್ ಕಡಿಮೆ ಆಗೈತ್ರಿ. ಸೊ ಸ್ಪೀಡ್ ಕಡಿಮೆ ಆಗೈತಿ ಅಂತಂದ್ರ ಆಬ್ವಿಯಸ್ಲಿ ಎಲ್ಲೂ ಟೈಮ್ ಜಾಸ್ತಿ ತಗೋತೈತಿ. ಸೊ ಟೈಮ್ ಎಷ್ಟ್ ಜಾಸ್ತಿ ತಗೋತೈತಿ ಅದು ಬೇಕಾಗಿಲ್ಲ, ಅದು ನೋಡ್ರಿ 20 ನಿಮಿಷಕ್ಕಿಂತ ಜಾಸ್ತಿ ತಗೋತೈತಿ. ಈಗ ನಾ ಯಾಕೆ ಆಪ್ಷನ್ಸ್ ನ ಅಬ್ಸರ್ವ್ ಮಾಡಾಕತ್ತಿದ್ನಿ ಅಂದ್ರ 20 ನಿಮಿಷಕ್ಕಿಂತ ಜಾಸ್ತಿ ಟೈಮ್ ತಗೋತೈತಿ ಅಂತ ನನಗೆ ಗೊತ್ತೈತ್ರಿ. ಅದು ಬರೀ ಒಂದ ಆಪ್ಷನ್ ಆಗೈತಿ. 20 ನಿಮಿಷಕ್ಕಿಂತ ಜಾಸ್ತಿ ಇರುವಂತ ಆಪ್ಷನ್ ಒಂದಾಗೈತ್ರಿ, ಆಪ್ಷನ್ ಸಿ. ಉಳಿಕಿದ್ದೆಲ್ಲ 20 ನಿಮಿಷಕ್ಕಿಂತ ಕಡಿಮೆ ಅದಾವ. ಸೊ ಈ ಲಾಜಿಕ್ ಮ್ಯಾಗ ನಾ ಏನ್ ಮಾಡೀನಪ್ಪ ಅಂತಂದ್ರ ಆಪ್ಷನ್ ಸಿ ನ ಇದು ಕರೆಕ್ಟ್ ಆನ್ಸರ್ ಐತಿ ಅಂತ ಹೇಳಿ. ಇರ್ಲಿ, ಏನ್ ತೊಂದ್ರೆ ಇಲ್ಲ. ಇಲ್ಲ ಸರ್ ಏನೋ ಅರ್ಥ ಆಗೈತ್ರಿ, ಬಟ್ ಇನ್ನೊಂದ್ಸಲ ನೋಡ್ರಿ ಈ ಪಾರ್ಟ್ ವಿಡಿಯೋ ಏನೈತಲ್ಲ, ಇನ್ನೊಂದ್ಸಲ ನೋಡ್ರಿ. ಓಕೆ, ಆಮೇಲೆ ಹೇಳಿದ್ನ ಲಾಜಿಕ್ ನ ನೀವು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ರಿ. ಓಕೆ ರೈಟ್. ಈಗ ನಾವು ಕ್ವಶನ್ ನ ಸಾಲ್ವ್ ಮಾಡೋಣ್ರಿ. ಸ್ವಲ್ಪ ಡೀಟೇಲ್ ಆಗಿ ಸಾಲ್ವ್ ಮಾಡ್ತೇನ್ರಿ, ಯಾಕಂದ್ರೆ ಇದು ನಮ್ದು ಫಸ್ಟ್ ಕ್ಲಾಸ್ ಅಲ್ಲ. ಸ್ವಲ್ಪ ನಾ ಡೀಟೇಲ್ ಆಗಿ ಸಾಲ್ವ್ ಮಾಡ್ತೇನ್ರಿ. ಓಕೆ, ಫಸ್ಟ್ ಥಿಂಗ್ ನೋಡ್ರಿ, ನಾ ಏನ್ ಹೇಳಿದ್ದೀನ್ರಿ ನಿಮಗ, ನಮ್ದು ಸ್ಪೀಡ್ ಕಿಲೋಮೀಟರ್ದಾಗ ಅಂದ್ರೆ ಡಿಸ್ಟೆನ್ಸ್ ಕಿಲೋಮೀಟರ್ಸ್ ದಾಗಿದ್ದಾಗ ನಮ್ದು ಟೈಮ್ ಎದರಾಗಿರ್ಬೇಕಂತ ಹೇಳಿದ್ದೀನ್ರಿ, ಅವರ್ಸ್ ದಾಗಿರ್ಬೇಕ್ರಿ, ಗಂಟೆ ಒಳಗಿರ್ಬೇಕ್ರಿ. ಬಟ್ ಇಲ್ಲಿ ಎಷ್ಟೈತಿ ನೋಡ್ರಿ, ಇಲ್ಲಿ ನಿಮಿಷನಾಗ ಐತಿ. ಸೊ ಮೊದಲ್ ನಾ ಇಲ್ಲಿ ಏನ್ ಮಾಡ್ತೇನ್ರಿ, ಇದು 20 ನಿಮಿಷ ರೀ. ಓಕೆ, ಇದನ್ನ ಅವರ್ಸಿಗೆ ಕನ್ವರ್ಟ್ ಮಾಡ್ತೇನ್ರಿ. ಓಕೆ, ಸೊ 1 ಅವರ್ ಒಳಗಡೆ ಎಷ್ಟು ಮಿನಿಟ್ಸ್ ಇರ್ತಾವ್ರಿ? 60 ಮಿನಿಟ್ಸ್ ಇರ್ತಾವ್ರಿ. ಸೊ ಇದನ್ನ 2 1s ಇದು 2 3s ಆಕತ್ರಿ. ಅಂದ್ರೆ ಎಷ್ಟ್ ಆಕತ್ರಿ? ಅದ 1/3 ಅವರ್ ಆಕೈತ್ರಿ. ಎಷ್ಟ್ ಆಕತ್ ಹೇಳ್ರಿ? 1/3 ಅವರ್ ಆಕೈತ್ರಿ. ರೈಟ್. ಹಂಗಾರ ನಮಗೀಗ ಸ್ಪೀಡ್ ಕಂಡು ಹಿಡಿಬೇಕಾಗೈತ್ರಿ. ಸೊ ಸ್ಪೀಡ್ ಫಾರ್ಮುಲಾ ನಿಮ್ಗೆ ಗೊತ್ತೈತ್ರಿ, ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸೊ ಡಿಸ್ಟೆನ್ಸ್ ಬೈ ಟೈಮ್. ಸೊ ಡಿಸ್ಟೆನ್ಸ್ ಎಷ್ಟೈತಿ ನೋಡ್ರಿ, ಇಲ್ಲಿ 5 ಕಿಲೋಮೀಟರ್ಸ್ ಐತ್ರಿ. ಓಕೆ, ಸೊ ಟೈಮ್ ಎಷ್ಟೈತ್ರಿ ನಿಮ್ದ? 1/3 ಐತ್ರಿ, 1/3. ಸೊ ಈಗ ನಿಮ್ಗೆ ಗೊತ್ತೈತ್ರಿ ಇದು 3 ಮೇಲ್ಗಡೆ ಹೋಗ್ತೈತೆ ಅಂತ ಹೇಳಿ. ಸೊ ಹಂಗಾದ್ರೆ ಎಷ್ಟ್ ಆಕತ್ರಿ? ಅದ 15 ಕಿಲೋಮೀಟರ್ಸ್ ಪರ್ ಅವರ್. ಎಷ್ಟಾಕತ್ರಿ? 15 ಕಿಲೋಮೀಟರ್ಸ್ ಪರ್ ಅವರ್. ಎಷ್ಟಾತ್ರಿ? 15 ಕಿಲೋಮೀಟರ್ಸ್ ಪರ್ ಅವರ್. ನೋಡ್ರಿ, ಆಕ್ಚುಲಿ ನನಗಿದು ಏನೂ ಮಾಡೋದು ಅವಶ್ಯಕತೆ ಇರ್ಲಿಲ್ಲ. ನಾ ಹೇಳೋದ್ನ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಇಷ್ಟೆಲ್ಲಾ ಜಾತ್ರೆ ಮಾಡೋದು ಅವಶ್ಯಕತೆ ಇರ್ಲಿಲ್ಲ. ನೀವು ಒಂದ್ ಸ್ವಲ್ಪ ಲಾಜಿಕ್ ನ ಅಪ್ಲೈ ಮಾಡಿದ್ರಿ ಅಂತಂದ್ರೆ ನಿಮಗೆ ಇದು ವಿದಿನ್ ಸೆಕೆಂಡ್ಸ್ ದಾಗ ನೀವು ಮಾಡ್ಬೋದಾಗಿತ್ರಿ. ನೆನಪು ಮಾಡ್ಕೋರಿ, ನಾನು ಇಂಟ್ರೊಡಕ್ಷನ್ ಕ್ಲಾಸ್ ಒಳಗಡೆ ಇಲ್ಲಿ ಇಂಟ್ರೊಡಕ್ಷನ್ ಹೇಳ್ಬೇಕಾದ್ರನ ನಿಮಗೆ ಇಲ್ಲೊಂದು ಸಿಂಪಲ್ ಪಾಯಿಂಟ್ ನಾ ಅರ್ಥ ಮಾಡ್ಸಕ್ ಟ್ರೈ ಮಾಡೀನ್ರಿ. ಇಲ್ಲಿ ಏನ್ ಹೇಳಿನ್ ಹೇಳ್ರಿ, ಒಂದು ಬೈಕ್ ಐತ್ರಿ, ಅದರದ್ದು ಸ್ಪೀಡ್ 50 ಕಿಲೋಮೀಟರ್ ಪರ್ ಅವರ್ ಐತಿ. ಹೌದಾ? ಅಂದ್ರೆ ಇದ್ರ ಅರ್ಥ ಏನ್ರಿ, ಅದು ಪ್ರತಿ 1 ಗಂಟೆಗೂ 50 ಕಿಲೋಮೀಟರ್ ಡಿಸ್ಟೆನ್ಸ್ ಹೋಗ್ತೈತ್ರಿ. 50 ಕಿಲೋಮೀಟರ್ ಡಿಸ್ಟೆನ್ಸ್ ನ ಕವರ್ ಮಾಡ್ತೈತ್ರಿ. ಅಂದ್ರ ಸಪೋಸ್ ಇದು 2 ತಾಸು ಹೋಗಿತ್ತಂದ್ರ ಇದು ಏನ್ ಮಾಡ್ತೈತ್ರಿ? 100 ಕಿಲೋಮೀಟರ್ ಹೋಗ್ತೈತ್ರಿ. ಸಪೋಸ್ ಇದು 3 ತಾಸು ಹೋಗಿತ್ತಂದ್ರ 150 ಕಿಲೋಮೀಟರ್ ಹೋಗಿರ್ತೈತ್ರಿ. ಇದು 4 ತಾಸು ಹೋಗಿತ್ತಂದ್ರ ಇದು 200 ಕಿಲೋಮೀಟರ್ ಹೋಗಿರ್ತೈತ್ರಿ. ಇದಾ ಲಾಜಿಕ್ ಹೇಳಿನ್ರಿ ನಾ ಸ್ಪೀಡ್ ನ ಯಾವ ರೀತಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತ ಹೇಳಿ. ಈಗ ಇಲ್ಲೂ ನೋಡ್ರಿ, ನಾನು ಈ ಪಾರ್ಟು ಹೇಳ್ಬೇಕಾದ್ರ ಒಂದು ಕಾರ್ ಅದ್ರದ್ದು ಸ್ಪೀಡ್ 20 ಮೀಟರ್ ಪರ್ ಸೆಕೆಂಡ್ ಐತಿ. ಅಂದ್ರೆ ಇದ್ರ ಅರ್ಥ ಏನ್ರಿ, ಪ್ರತಿ 1 ಸೆಕೆಂಡಿಗೆ ಅದು 20 ಮೀಟರ್ ಡಿಸ್ಟೆನ್ಸ್ ಹೋಗ್ತೈತಿ. ಪ್ರತಿ 1 ಮೀಟರಿಗೆ ಅದು 20 ಮೀಟರ್ ಡಿಸ್ಟೆನ್ಸ್ ಹೋಗ್ತೈತಿ. ಅಂದ್ರ
2 ಸೆಕೆಂಡ್ಸಿಗೆ ಅದು 40 ಮೀಟರ್ ಡಿಸ್ಟೆನ್ಸ್ ಹೋಗ್ತೈತ್ರಿ, 3 ಸೆಕೆಂಡಿಗೆ 60 ಹೋಗ್ತೈತ್ರಿ. ಸೊ ಈ ರೀತಿ ನಾವು ಸ್ಪೀಡ್ನ ಇಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಯಾಕೆ ಅರ್ಥ ಮಾಡಿಸಿನ್ರಿ? ಈಗ ನೋಡ್ರಿ, ಇದಾ ಲಾಜಿಕ್ನ ನಾನು ಈ ಕ್ವಶನ್ ಒಳಗೆ ಅಪ್ಲೈ ಮಾಡಿ ತೋರಿಸ್ತೇನೆ ನಿಮಗೆ. ಓಕೆ, ಸೊ ಆಕ್ಚುಲಿ ಇಲ್ಲಿ ನಾ ನಿಮಗೆ ಬರೋದು ತೋರಿಸಿನ್ರಿ, ಬಟ್ ಆಕ್ಚುಲಿ ಇದ್ರದ್ದು ಮಾಡೋದು ಅವಶ್ಯಕತೆ ಇರ್ಲಿಲ್ರಿ. ಈಗ ಇಲ್ಲೇ ನಾ ಮಾಡಿ ನೋಡ್ರಿ, ಇದರದ್ದು ಆಕ್ಚುಲಿ ಅವಶ್ಯಕತೆ ಇರ್ಲಿಲ್ರಿ. ಯಾಕೆ ಸರ್, ಯಾಕೆ ಅವಶ್ಯಕತೆ ಇರ್ಲಿಲ್ರಿ? ನೋಡ್ರಿ, ಇಲ್ಲ ಅವ ಏನ್ ಹೇಳತ್ತನ್ರಿ, 5 ಕಿಲೋಮೀಟರ್ 20 ನಿಮಿಷನಾಗ ಹೋಗ್ತಾನಂತ್ರಿ. ನೋಡ್ರಿ, 20 ನಿಮಿಷನಾಗ 5 ಕಿಲೋಮೀಟರ್ ಹೋಗ್ತಾನ್ರಿ. ಈಗ ನಮಗ್ 1 ತಾಸು ಒಳಗಡೆ 60 ನಿಮಿಷ ಇರ್ತಾವ ಅಂತ ಗೊತ್ತೈತ್ರಿ. ಅಂದ್ರ 20 ನಿಮಿಷಕ್ಕ 5 ಕಿಲೋಮೀಟರ್ ಹೋಗ್ಯಾನ್ರಿ, 40 ನಿಮಿಷಕ್ಕ 10 ಹೋಗ್ತಾನ್ರಿ, 60 ನಿಮಿಷಕ್ಕ 15 ಹೋಗ್ತಾನ್ರಿ. ಅಂದ್ರ 60 ನಿಮಿಷ ಅಂದ್ರೆ ಏನ್ರಿ? 1 ತಾಸ್ರಿ. ಅಂದ್ರೆ 1 ತಾಸದಾಗ ಎಷ್ಟ್ ಕಿಲೋಮೀಟರ್ಸ್ ಹೋದಂಗಾತ್ರಿ? 15 ಹೋದಂಗಾತ್ರಿ. ಸೊ ಇದ್ರದ್ದು ಏನ್ ಅವಶ್ಯಕತೆ ಐತಿ ಹೇಳ್ರಿ ನೋಡೋಣ. ಅದ ಲಾಜಿಕ್ ಮ್ಯಾಗ ಬಂದಿವಿಲ್ರಿ ನಾವು. ಸೊ ಅದಕ್ಕೆ ಥಿಂಕ್ ಮಾಡ್ರಿ, ಅರ್ಥ ಐತ್ರಿ? ಈಗ ಫಾರ್ಮುಲಾ ಕೊಟ್ಟಾರ ಅಂತೇಳಿ ಬರೀ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ತೆಗಿಯೋದಲ್ಲ. ನೀವು ಆನ್ಸರ್ನ ಎಷ್ಟು ಬೇಗವಾಗಿ ತೆಗಿತೀರ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಮ್ಯಾಥ್ಸ್ ಮತ್ತು ರೀಸನಿಂಗ್ 55 ಕ್ವಶನ್ ಬಿಡಿಸ್ಬೇಕು ನೀವು ಅಲ್ಲಿ. ಸೊ 55 ಕ್ವಶನ್ಸ್ನ ನೀವು ಬಿಡಿಸ್ತೇನಂತ ಪ್ರಾಮಿಸ್ ಮಾಡಿದ್ರಿ ಅಂತಂದ್ರ ನೀವು ಪ್ರತಿಯೊಂದು ಕ್ವಶನಿಗೆ ಫಾರ್ಮುಲಾ ಹಾಕಿ ಅಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಕರ್ತಾ ಹೊಡೋದು ಆಮೇಲೆ ನೀವು ಆಪ್ಷನ್ಸ್ ತಾ ಹುಡುಕಾಕತ್ತೀರಿ ಅಂತ ತಿಳ್ಕೊರಿ. ಸೊ ಹಿಂಗ್ ಸೆಲೆಕ್ಷನ್ ಆಗೋದಿಲ್ರಿ. ಸ್ವಲ್ಪ ಸ್ಮಾರ್ಟ್ ಅಪ್ರೋಚ್ ಬೇಕ್ರಿ, ಆಪ್ಷನ್ ಎಲಿಮಿನೇಷನ್ ಮೆಥಡ್ಲಿ ಹೋಗ್ಬೇಕ್ರಿ. ಹೇಳಿದ್ನಲ್ಲ ಆಗಲೇ ಒಂದು ಅಪ್ರೋಚ್ ಕೊಟ್ಟಿನಿ ನಿಮಗೆ, ರೈಟ್? ನೋಡ್ರಿ, ಈ ಪಾಯಿಂಟ್ ಇನ್ನೊಂದ್ಸಲ ತಿಳ್ಕೊರಿ. ನಾ ಏನ್ ಹೇಳತ್ತೀನಿ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಈಗ ಅವ್ ಕ್ಲಿಯರ್ಲಿ ಒಂದು ಇನ್ಫಾರ್ಮೇಶನ್ ಏನ್ ಕೊಟ್ಟಾನ್ರಿ ನನಗ, ಒಂದು ಕಾರ್ ಐತ್ರಿ, ಅದು 20 ನಿಮಿಷದಾಗ 5 ಕಿಲೋಮೀಟರ್ ಹೋಗ್ತೈತ್ರಿ. ಅಂದ್ರೆ ಒಂದ್ ವೇಳೆ ಅದು 40 ನಿಮಿಷ ಹೋತಂತ ತಿಳ್ಕೊರಿ, ಅಂದ್ರೆ 10 ಕಿಲೋಮೀಟರ್ ಹೋಗ್ತೈತ್ರಿ. 60 ನಿಮಿಷ ಹೋತಂತ ತಿಳ್ಕೊರಿ, 15 ಕಿಲೋಮೀಟರ್ ಹೋಗ್ತೈತ್ರಿ. ಅಂದ್ರೆ 60 ನಿಮಿಷ ಅಂದ್ರೆ ಏನ್ರಿ? 60 ನಿಮಿಷಕ್ಕ ನಾವು 1 ತಾಸು ಅಂತ ಕರೆದೇವಿ. ಸೊ ಸ್ಪೀಡ್ ನ ಕಿಲೋಮೀಟರ್ದಾಗ ಇದ್ದಾಗ ಅವರ್ಸ್ ದಾಗ ಅಳಿತೀವ್ರಿ ನಾವು. ಅಂದ್ರೆ 1 ಅವರಿಗೆ ಅದು ಎಷ್ಟು ಕಿಲೋಮೀಟರ್ ಹೋಗ್ತೈತೆ ಅಂತ ಗೊತ್ತಾಗ್ಬೇಕಾಗಿತ್ರಿ ನನಗ. ಸೊ ಹಂಗಾರ 1 ತಾಸಿಗೆ ಅದು ಎಷ್ಟು ಹೋಗ್ತೈತ್ರಿ? 15 ಕಿಲೋಮೀಟರ್ ಹೋಗ್ತೈತಿ. ಅದ ನಿಮ್ದು ಸ್ಪೀಡ್. ಸೊ ಇಷ್ಟೆಲ್ಲ ಮಾಡಿ ಅದನ್ನ ಫೈಂಡ್ ಮಾಡೋದು ಅವಶ್ಯಕತೆ ಇದ್ದಿರ್ಲಿಲ್ರಿ, ರೈಟ್? ಓಕೆ, ವೆರಿ ಗುಡ್. ಸೊ ಇದು ಅರ್ಥ ಆಗಿತ್ತಂತ ನಾ ಅನ್ಕೊಂಡಿನ್ರಿ. ಓಕೆ, ಸೊ ಇದು ಅರ್ಥ ಆಗಿತ್ತಂತ ನಾ ಅನ್ಕೊಂಡಿನಿ ನಿಮ್ಗ, ರೈಟ್? ಸೊ ಇದರದ ಅವಶ್ಯಕತೆ ಇದ್ದಿರ್ಲಿಲ್ರಿ. ಸೊ ಡೈರೆಕ್ಟ್ಲಿ ನಮ್ದು ಸ್ಪೀಡ್ ಎಷ್ಟು ಬಂತ್ರಿ? 15 ಕಿಲೋಮೀಟರ್ ಪರ್ ಅವರ್ ಬಂತ್ರಿ. ಕಿಲೋಮೀಟರ್ ಪರ್ ಅವರ್ ಬಂತ್ರಿ, ರೈಟ್? ಸೊ ಈಗ ಏನ್ ಮಾಡ್ಯಾನಂತ್ರಿ ಅವ 3 ಕಿಲೋಮೀಟರ್ ಪರ್ ಅವರ್ ಅದರದ ಸ್ಪೀಡ್ ಕಡಿಮೆ ಮಾಡ್ಯಾನಂತ್ರಿ. ಸೊ 3 ಕಿಲೋಮೀಟರ್ ಕಡಿಮೆ ಮಾಡಿದಾನಂತಂದ್ರ, ಸೊ ಇದಕ್ಕೆ 3 ಕಿಲೋಮೀಟರ್ ಪರ್ ಅವರ್ ನಾವು ಕಡಿಮೆ ಮಾಡಿದೀವಿ ಅಂತಂದ್ರ ಸೊ ಎಷ್ಟಾಕತ್ ಹೇಳ್ರಿ? ಇದು 12 ಕಿಲೋಮೀಟರ್ ಪರ್ ಅವರ್ ಆಕೈತಿ. ಎಷ್ಟಾಕತ್ರಿ? 12 ಕಿಲೋಮೀಟರ್ ಪರ್ ಅವರ್ ಆಕೈತಿ, ರೈಟ್? ಸೊ ಕ್ವಶನ್ ಏನ್ ಕೇಳೇನ್ರಿ? ಫೈಂಡ್ ದಿ ಟೈಮ್ ಟೇಕನ್ ಬೈ ದಿ ಬಸ್ ಟು ಕವರ್ ದಿ ಸೇಮ್ ಡಿಸ್ಟೆನ್ಸ್. ಅಂದ್ರ ಅದ ಡಿಸ್ಟೆನ್ಸ್ ನ ಕವರ್ ಮಾಡಾಕ, ಯಾವ ಡಿಸ್ಟೆನ್ಸ್ ನ? 5 ಕಿಲೋಮೀಟರ್. ಸೊ 5 ಕಿಲೋಮೀಟರ್ ಕವರ್ ಮಾಡಾಕ ಅದು ಎಷ್ಟ ನಿಮಿಷ ಟೈಮ್ ತಗೋತೈತೆ ಅಂತ ಕೇಳಿದಾನ್ರಿ. ಓಕೆ, ಸೊ ಎಷ್ಟ್ ನಿಮಿಷ ಅಂತ ಕೇಳಿದಾನ್ರಿ. ಸೊ ನಿಮ್ಗೆ ಗೊತ್ತೈತ್ರಿ ಟೈಮ್ ಇಸ್ ಈಕ್ವಲ್ ಟು ಏನ್ ಬರ್ತೈತ್ರಿ? ಡಿಸ್ಟೆನ್ಸ್ ಬೈ ಸ್ಪೀಡ್ ಅಂತ ಬರ್ತೈತ್ರಿ. ಓಕೆ, ಸೊ ಡಿಸ್ಟೆನ್ಸ್ ಎಷ್ಟ್ ಐತ್ರಿ? ಇಲ್ಲಿ ಡಿಸ್ಟೆನ್ಸ್ 5 ಐತ್ರಿ. ಸೊ ತೆಳಗಡೆ ಏನ್ ಮಾಡ್ರಿ? ಇದನ್ನ ಸ್ಪೀಡ್ಲೆ ಗುಣಾಕಾರ ಮಾಡ್ರಿ. ಓಕೆ, ಇದು ಈಗ ಸದ್ಯಕ್ಕೆ ಏನೈತಲ್ಲ ಇದು ಅವರ್ಸ್ ದಾಗ ಐತ್ರಿ. ಓಕೆ, ಇದೇನೈತಿ ನೋಡ್ರಿ, ಇದು ಅವರ್ಸ್ ದಾಗ ಐತ್ರಿ. ಸೊ ಈಗ ಇದನ್ನ ಏನ್ ಮಾಡ್ರಿ ನೀವು? ಇದನ್ನ 60ರಲ್ಲಿ ಗುಣಾಕಾರ ಮಾಡ್ರಿ. ಸೊ 60ರಲ್ಲಿ ಗುಣಾಕಾರ ಮಾಡಿದಾಗ ಏನಾಕೈತಿ? ನಿಮಿಷಕ್ಕೆ ಬದಲಾಗ್ತೈತಿ. ಈಗ ನಮಗೆ ಇಲ್ಲೆಲ್ಲ ನಿಮಿಷದಾಗ ಕೊಟ್ಟಾರ್ರಿ ಅವ್ರು. ಸೊ 12 1s 12 5s. ಸೊ 5 5s ಎಷ್ಟು ಬರ್ತೈತ್ರಿ? 25 ಮಿನಿಟ್ಸ್. 25 ಮಿನಿಟ್ಸ್. ಓಕೆ, ಸೊ ಈ ಕ್ವಶನ್ ಅದು ಕರೆಕ್ಟ್ ಆನ್ಸರ್ ಏನ್ರಿ? 25 ಮಿನಿಟ್ಸ್ ಏನೈತಲ್ಲ ಇದು ಕರೆಕ್ಟ್ ಆನ್ಸರ್, ರೈಟ್? ಬಟ್ ಹೇಳಿದ್ನಲ್ಲ ಆಕ್ಚುಲಿ ಎಕ್ಸಾಮ್ದಾಗ ಇಷ್ಟೆಲ್ಲ ಮಾಡೋದು ಅವಶ್ಯಕತೆ ಇರ್ಲಿಲ್ರಿ. ಇಫ್ ಯು ಆರ್ ಸ್ಮಾರ್ಟ್ ಇನಫ್, ಕ್ವಶನ್ ಮತ್ತ ಕಾನ್ಸೆಪ್ಟ್ ನ ನೀಟಾಗಿ ಅರ್ಥ ಮಾಡ್ಕೊಂಡಿದ್ರಿ ಅಂತಂದ್ರೆ ಇದು ಸೆಕೆಂಡ್ ಕೆಲಸ ಐತ್ರಿ. ಯಾಕೆ ಹೇಳ್ರಿ? ಹೇಳಿದ್ನಲ್ಲ 5 ಕಿಲೋಮೀಟರ್ ಹೋಗಾಕದು 20 ನಿಮಿಷ ಟೈಮ್ ತಗೊಂಡೈತ್ರಿ. ಯಾವ್ದೋ ಒಂದು ಸ್ಪೀಡ್ಲೆ ಹೋಗಿರ್ಬೋದ್ರಿ ಅದ.
ಬಟ್ ಯಾವ ಸ್ಪೀಡ್ಲೆ ಹೋಗಿತ್ತಲ್ಲ ಅದಕ್ಕಿಂತ ಕಡಿಮೆ ಮಾಡಿವ್ರಿ ನಾವು ಸ್ಪೀಡ್. ಸೊ ಸ್ಪೀಡ್ ಕಡಿಮೆ ಮಾಡಿದಾಗ ಏನಾಕತ್ ಹೇಳ್ರಿ, ಸ್ಪೀಡ್ ಕಡಿಮೆ ಮಾಡಿದಾಗ ನಾವು ಸಮಯ ಜಾಸ್ತಿ ತಗೊಂತೀವಿ, ಟೈಮ್ ಜಾಸ್ತಿ ತಗೊಂತೀವ್ರಿ, ಹೌದ್ರಿ. ಸೊ 5 ಕಿಲೋಮೀಟರ್ ಹೋಗಾಕ ಅವ 20 ನಿಮಿಷ ಟೈಮ್ ತಗೊಂಡನ್ರಿ, ಅದು ಒಂದು ಸ್ಪೀಡ್ ದಿಂತ್ರ ಹೋಗಿದಾನ. ಸೊ ನಾವು ಸ್ಪೀಡ್ ಕಡಿಮೆ ಮಾಡಿವಿ ಅಂದ್ರ ಅವ ಟೈಮ್ ಅದರ್ ಡಿಸ್ಟೆನ್ಸ್ ನ ಕವರ್ ಮಾಡಾಕ ಟೈಮ್ 20 ನಿಮಿಷಕ್ಕಿಂತ ಜಾಸ್ತಿ ತಗೊಂತಾನ್ರಿ. ಸೊ ಎಷ್ಟ್ ಜಾಸ್ತಿ ತೋತಾನ ಗೊತ್ತಿಲ್ಲ ನಮಗ, ಬಟ್ ಅದನ್ನ ನೀವು ಆಪ್ಷನ್ಸ್ ನ ನೀಟಾಗಿ ನೋಡಿದ್ರಿ ಅಂತಂದ್ರ ಇದು 20 ನಿಮಿಷಕ್ಕಿಂತ ಕಡಿಮೆ ಐತಿ, ಇದು ಕಡಿಮೆ ಐತ್ರಿ, ಇದು 20 ನಿಮಿಷ ಐತಿ. 20 ನಿಮಿಷ ಅಂತೂ ಆನ್ಸರ್ ಆಗಂಗಿಲ್ರಿ, 20ಕ್ಕಿಂತ ಜಾಸ್ತಿ ಆಗ್ಬೇಕ್ರಿ. ಸೊ ದೇರ್ ಇಸ್ ಓನ್ಲಿ ಒನ್ ಆಪ್ಷನ್, ದಟ್ ಈಸ್ ಆಪ್ಷನ್ ಸಿ. ಓಕೆ, ರೈಟ್. ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಓಕೆ, ಇವತ್ತಿನ ಜಸ್ಟ್ ಇದು ಇಂಟ್ರೊಡಕ್ಷನ್ ಕ್ಲಾಸ್ ಐತ್ರಿ. ಓಕೆ, ಈ ಬೇಸಿಕ್ ಒಳಗಡೆ ಯಾವ ರೀತಿ ಕ್ವಶನ್ಸ್ ನಿಮ್ ಎಕ್ಸಾಮ್ಸ್ ಒಳಗೆ ಕೇಳಿದಾರ ಅಂತ ನಾ ತೋರಿಸ್ಕೊಟ್ಟಿನಿ ಅಷ್ಟ. ಸೊ ನಾಳೆ ನಾವು ಕನ್ವರ್ಷನ್ ಕಲಿಯೋಣ್ರಿ. ಓಕೆ, ಕಿಲೋಮೀಟರ್ ಪರ್ ಅವರ್ ಇದ್ದಿದ್ದು ಮೀಟರ್ ಪರ್ ಸೆಕೆಂಡ್ ಹೆಂಗ್ ಕನ್ವರ್ಟ್ ಮಾಡೋದ್ರಿ, ಮೀಟರ್ ಪರ್ ಸೆಕೆಂಡ್ ಇದ್ದಿದ್ದು ಕಿಲೋಮೀಟರ್ ಪರ್ ಅವರ್ ಹೆಂಗ್ ಕನ್ವರ್ಟ್ ಮಾಡೋದು. ಓಕೆ, ಸೊ ಅದನ್ನ ನೆಕ್ಸ್ಟ್ ಕ್ಲಾಸ್ ದಾಗ ನಾವು ಕಲಿಯೋಣ್ರಿ. ಓಕೆ, ಸೊ ವಿಡಿಯೋ ಹೆಂಗ್ ಅನಸ್ತಂತ ಹೇಳ್ರಿ, ಏನಾದ್ರು ನಿಮ್ ಕ್ಲಾಸ್ ಒಳಗೆ ಹೊಸದ್ ಕಲಿತೀರಿ ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸ್ ದಾಗ ತಿಳಿಸಿ ಹೇಳ್ರಿ. ನೀವು ಮೆಸೇಜಸ್ ಕಮೆಂಟ್ಸ್ ನಾ ಓದ್ತಿರ್ತೀನಿ ಅಂತ ಹೇಳಿನ್ರಿ. Okay, so thank you very much, my dear students. Meet you again. Till then, take care.